ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮ್ಮನ್ನ ಸ್ಫೂರ್ತಿ ದಿನಕ್ಕೋಸ್ಕರ ನಾವು ಶುರು ಮಾಡಿರ್ತಕ್ಕಂಥ ಕನ್ನಡದಲ್ಲಿ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಪವರ್ ಬಿ ಐ ಸೆಷನ್ಸ್ ಅನ್ನ ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಪುನೀತ್ ನಮನ ಕಾರ್ಯಕ್ರಮದ 9ನೇ ದಿನ. ಇವತ್ತು ಕೂಡ ನಾವು ಪವರ್ ಬಿ ಐನ ಮಾಡ್ತಾ ಇದ್ವಿ. ಏನೆಲ್ಲ ಟಾಪಿಕ್ಸ್ ಮಾಡ್ತೀವಿ ಇವತ್ತು ಅಂತ ನಾವು ನೋಡೋಣ. ಅದಕ್ಕಿಂತ ಮುಂಚೆ ನಾವು ಈ ಕಾರ್ಯಕ್ರಮವನ್ನ 1,000 ವಿದ್ಯಾರ್ಥಿಗಳಿಗೆ ಕನ್ನಡದಲ್ಲಿ ಡೇಟಾ ಅನಲಿಟಿಕ್ಸ್ ಮತ್ತು ರಿಪೋರ್ಟಿಂಗ್ ಅನ್ನ ಉಚಿತವಾಗಿ ನೀಡಬೇಕು ಅಂತ ಈ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮ ಕೋರ್ಸ್ ಟೈಮ್ ಟೇಬಲ್ ಪ್ರಕಾರ ಇವತ್ತು ಪವರ್ ಬಿ ಐನ 4ನೇ ದಿನ. ಸೊ 24ನೇ ತಾರೀಕಿಂದ 28ನೇ ತಾರೀಕು ಅಂದ್ರೆ ನಾಳೆಗೆ ನಮ್ಮ ಈ ಪವರ್ ಬಿ ಐ ಮುಕ್ತಾಯ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಸೋಮವಾರದಿಂದ ಟ್ಯಾಬ್ಲೋ ಸ್ಟಾರ್ಟ್ ಆಗುತ್ತೆ. ಸೊ ಈ ಪವರ್ ಬಿ ಐ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ನಾನು ನಾಳೆ ಹೆಂಗ್ ಯೂಸ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬಟ್ ಇವತ್ತು ಏನೆಲ್ಲ ಟಾಪಿಕ್ಸ್ ಇರುತ್ತೆ: ಕಂಡೀಷನಲ್ ಫಾರ್ಮ್ಯಾಟಿಂಗ್, ಅಡ್ವಾನ್ಸ್ಡ್ ವಿಜುವಲೈಸೇಷನ್ಸ್, ಎಲಿಮೆಂಟ್ಸ್, ಶೇಪ್ಸ್ ಮತ್ತೆ ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಮತ್ತೆ ಫಾರ್ಮ್ಯಾಟಿಂಗ್ ಅನ್ನ ಕಲಿಸ್ಕೊಡ್ತೀನಿ. ಅದ್ರ ಜೊತೆಗೆ ನಿನ್ನೆ ನಾನು ನಿಮಗೆ ಕೆಲವೊಂದು ಟಾಪಿಕ್ಸ್ ಅಂದ್ರೆ ಡೇಟಾ ಮಾಡೆಲಿಂಗ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ಅಂತ ನಾನು ಹೇಳಿದ್ದೆ. ಸೊ ಅದು ಇಲ್ಲಿಲ್ಲ, ಬಟ್ ಡೇಟಾ ಮಾಡೆಲಿಂಗ್ ಅನ್ನ ಫಸ್ಟ್ ನೋಡ್ಕೊಂಡು ಆಮೇಲೆ ಈ ಎಲ್ಲಾ ಟಾಪಿಕ್ಸ್ ಅನ್ನ ನಾವು ನೋಡೋಣ. ಓಕೆ, ರೈಟ್. ಸೊ ಫಸ್ಟ್ ಈ ಡೇಟಾ ಮಾಡೆಲಿಂಗ್ ಅಂದ್ರೆ ಏನು ಅಂತ ನೋಡೋಣ. ಆ ಲಿಸ್ಟ್ ಅಲ್ಲಿ ಇಲ್ಲ, ಬಟ್ ನಿನ್ನೆ ನಾವು ಅದನ್ನ ಮಾಡಬೇಕಿತ್ತು. ಡೇಟಾ ಮಾಡೆಲಿಂಗ್. ಓಕೆ, ಈಗ ಪವರ್ ಬಿ ಐ ಅಪ್ಲಿಕೇಶನ್ ಅನ್ನ ನಾನು ಓಪನ್ ಮಾಡಿದ್ದೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಒಂದಷ್ಟು ಡೇಟಾನ ಇಂಪೋರ್ಟ್ ಮಾಡ್ಕೊಳ್ಳೋಣ. ಏನ್ ಮಾಡೋಣ ಅಂದ್ರೆ ಪವರ್ ಬಿ ಐ ಎಲ್ಲಿದೆ? ಓಕೆ, ನೋಡೋಣ. ಓಕೆ, ಡೇಟಾ ಸೋರ್ಸ್. ಇಲ್ಲಿ ನಾನೇನ್ ಮಾಡ್ತೀನಿ, ಒಂದು ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾವು ಈ ನಮ್ಮ ಪವರ್ ಬಿ ಐ ಫಸ್ಟ್ ಡೇ ನಾವೇನ್ ಮಾಡಿದ್ವಲ್ಲ ಆ ಕ್ಲಾಸಲ್ಲಿ ಇದೆ ಇದು. ನಾನೇನ್ ಮಾಡಿದೆ ಅಂದ್ರೆ ಇಲ್ಲಿ ರಾ ಡೇಟಾ ಎಕ್ಸೆಲ್ ಅಂತ ಒಂದು ಫೈಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಓಪನ್ ಅಂತ ಕೊಡ್ತೀನಿ. ಜಸ್ಟ್ ಅಬ್ಸರ್ವ್ ಮಾಡಿ. ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಡೇಟಾ ಮತ್ತೆ ಲೊಕೇಶನ್ ಈ ಎರಡು ಟೇಬಲ್ ಅನ್ನು ಸೆಲೆಕ್ಟ್ ಮಾಡ್ತೀನಿ. ಇದ್ರ ಜೊತೆಗೆ ಏನ್ ಮಾಡೋಣ ಅಂದ್ರೆ ಕಸ್ಟಮರ್ ಟೇಬಲ್ ಕೂಡ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಗೊತ್ತಿರಂಗೆ ಕಾಲಮ್ 1 ಮತ್ತೆ ಕಾಲಮ್ 2 ಅಂತಿದೆ, ಇದು ಸೆಲೆಕ್ಟ್ ಆಗ್ತಿಲ್ಲ. ಇಲ್ಲಿ ಪ್ರಾಡಕ್ಟ್ ಅಂತ ಇನ್ನೊಂದು ಟೇಬಲ್ ಇದೆ, ಅದನ್ನು ಕೂಡ ನಾನು ತಗೋತೀನಿ. ಇಲ್ಲಿ ಕಾಲಮ್ 1, ಕಾಲಮ್ 2, ಕಾಲಮ್ 3, ಕಾಲಮ್ 4 ಅಂತಿದೆ, ಇಲ್ಲೂ ಕೂಡ ಕಾಲಮ್ ಸರಿ ಇಲ್ಲ. ಸೊ ನಾವೇನ್ ಮಾಡ್ಬೇಕು, ಟ್ರಾನ್ಸ್ಫಾರ್ಮ್ ಮಾಡಬೇಕು. ನಾನು ಅದನ್ನ ಮಾಡಲ್ಲ, ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ. ಲೋಡ್ ಅಂತ ಕೊಡ್ತೀನಿ. ಸೊ 6 ಟೇಬಲ್ ಅಲ್ಲಿ ನಾನು 4 ಟೇಬಲ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದು ಲೋಡ್ ಆಗ್ತಾ ಇದೆ. ಲೋಡ್ ಆಗ್ಲಿ ಅದು. ಓಕೆ, ಸೊ ಇವಾಗ 4 ಟೇಬಲ್ಸ್ ಇಲ್ಲಿ ಲೋಡ್ ಆಗಿದೆ. ಅದರಲ್ಲಿ 2 ಟೇಬಲ್ ಹೆಡರ್ಸ್ ಕರೆಕ್ಟ್ ಇದೆ. ಕಸ್ಟಮರ್ ಮತ್ತೆ ಪ್ರಾಡಕ್ಟ್ ಟೇಬಲ್ ಹೆಡರ್ಸ್ ಕರೆಕ್ಟ್ ಇಲ್ಲ. ಅದನ್ನ ಕರೆಕ್ಟ್ ಮಾಡಬೇಕು. ಕರೆಕ್ಟ್ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಮತ್ತೆ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು MS ಆಕ್ಸೆಸ್ ಸೆಲೆಕ್ಟ್ ಮಾಡ್ಕೋತೀನಿ. ಕನೆಕ್ಟ್ ಅಂತ ಕೊಟ್ಬಿಟ್ಟು ಇಲ್ಲಿ MS ಆಕ್ಸೆಸ್ ಫೈಲ್ ಇದೆ, ಓಪನ್ ಅಂತ ಕೊಡ್ತೀನಿ. ಇಲ್ಲಿಂದ 2 ಟೇಬಲ್ಗಳನ್ನ ತಗೋತೀನಿ. ಸೇಮ್ ಇಲ್ಲೇನಿತ್ತಲ್ಲ 6 ಟೇಬಲ್, ಅದೇ ತರ ನಾನು ಬೇರೆ ಅಪ್ಲಿಕೇಶನ್ ಅಲ್ಲಿ ಅದೇ 6 ಟೇಬಲ್ ಅನ್ನು ಇಟ್ಟಿದ್ದೀನಿ. ಬಟ್ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಈ ಸೆಗ್ಮೆಂಟ್ ಮತ್ತೆ ಶಿಪ್ ಮೋಡ್ ಈ 2 ಟೇಬಲ್ಗಳನ್ನ ತಗೋತೀನಿ. ಓಕೆನಾ, ಲೋಡ್ ಅಂತ ಕೊಡ್ತೀನಿ. ನೋಡಿ, ಇಲ್ಲಿ ನಾವು ಕಲಿತಾ ಇರೋದು ಇವಾಗ ಡೇಟಾ ಮಾಡೆಲಿಂಗ್. ಇಂಪೋರ್ಟಿಂಗ್ ಅನ್ನ ನಾವು ಫಸ್ಟ್ ಕ್ಲಾಸ್ ಅಲ್ಲೇ ಕಲ್ತ್ಕೊಂಡಿದ್ವಿ, ಆಯ್ತಾ. ಇದು ಏನಕ್ಕೆ ಇಂಪಾರ್ಟೆಂಟ್ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ನೋಡಿ, ಇಲ್ಲಿ ಟೋಟಲ್ ಆಗಿ 6 ಟೇಬಲ್ಸ್ ಇದೆ. ಸೊ ಎಲ್ಲಾ ಟೇಬಲ್ ಒಂದಕ್ಕೊಂದು ಲಿಂಕ್ ಆಗಿರ್ಬೇಕು. ನಾನೇನ್ ಮಾಡ್ತೀನಿ, ಇವಾಗ ಈ ಡೇಟಾ ಸ್ಟಡಿ ಮಾಡಬೇಕು ಅಂದ್ರೆ ಟೇಬಲ್ ವ್ಯೂ ಹೋಗ್ತೀನಿ. ಇದು ನಿನ್ನೆ ನಾವು ಡಾಕ್ಸ್ ಫಂಕ್ಷನ್ಸ್ ಅನ್ನ ಬರಿಬೇಕಾದ್ರೆ ನೋಡಿದ್ವಿ. ಸೊ ಇಲ್ಲಿ ಎಲ್ಲಾ ಟೇಬಲ್ಗೆ ಹೋದಾಗ ನನಗೆ ಏನಾಗುತ್ತೆ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಡೇಟಾ ನಮ್ಗೆ ಇಲ್ಲಿ ಕಾಣಿಸುತ್ತೆ.
ಬಟ್ ನನಗೆ ಎಲ್ಲಾದ್ರೂ ಒಂದು ಕಡೆ ಟೇಬಲ್ ಹೆಡರ್ಸ್ ಕರೆಕ್ಟಾಗಿ ಇಲ್ಲ ಅಂತಂದ್ರೆ ಹೋಗಿ ಕರೆಕ್ಟ್ ಮಾಡಬೇಕು. ಅದು ನಾವೇನು ಮಾಡ್ತೀವಿ ಅಂದರೆ ಇಲ್ಲೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಡೇಟಾ ಅಂತ ಕೊಟ್ಬಿಟ್ಟು ಪವರ್ ಕ್ವೆರಿ ಎಡಿಟರ್ಗೆ ಹೋಗಿ ನಾನು ಕರೆಕ್ಟ್ ಮಾಡ್ತೀನಿ. ಕರೆಕ್ಟ್ ಮಾಡಿಲ್ಲ ಅಂದರೆ ಏನು ಆಗಬಹುದು ಅದನ್ನು ನೋಡೋಣ. ಈಗ ಇಲ್ಲಿ ಡೇಟಾ ಮಾಡಲಿಂಗ್ ಅಂತಿದೆ, ಅಂದರೆ ಮಾಡೆಲ್ ವ್ಯೂ. ಇದು ಕ್ಲಿಕ್ ಮಾಡಿದ್ರೆ ನನಗೆ ಸೆಲೆಕ್ಟ್ ಮಾಡಿರೋ 6 ಟೇಬಲ್ ಇಲ್ಲಿ ಇರುತ್ತೆ. ಓಕೆ, ಇವಾಗ ನಾನು ಈ ಡೇಟಾ ಟೇಬಲನ್ನು ಇಲ್ಲಿ ಇಡ್ತೀನಿ. ಲೊಕೇಶನ್ ಟೇಬಲ್ ನೋಡಿ, ಈ ಕಸ್ಟಮರ್ ಟೇಬಲ್ ಇಲ್ಲಿ ಇಡ್ತೀನಿ. ಪ್ರಾಡಕ್ಟ್ ಟೇಬಲ್ ಎಲ್ಲಾನು ಒಂದು ಕಡೆ ಅರೇಂಜ್ ಮಾಡ್ಕೊಳ್ಳೋಣ. ಸೆಗ್ಮೆಂಟ್ ಇನ್ನೊಂದು ಟೇಬಲ್ ಇದೆ, ಈ ಶಿಪ್ ಮೋಡ್ ಟೇಬಲ್ನು ಇಲ್ಲಿ ಇಡ್ತೀನಿ. ಮತ್ತೆ ಪ್ರಾಡಕ್ಟ್ ಇಲ್ಲಿ ಇಡೋಣ. ಇವಾಗ ನೀವು ಜಸ್ಟ್ ಇಲ್ಲಿ ನೋಡಿದ್ರೆ ಡೇಟಾ ಟೇಬಲ್ ಇದೆ, ಸೆಗ್ಮೆಂಟ್ ಮತ್ತೆ ಶಿಪ್ ಮೋಡ್, ಲೊಕೇಶನ್ ಇದೆಲ್ಲ ಕನೆಕ್ಟ್ ಆಗಿದೆ. ಇಲ್ಲಿ ಹೆಂಗ್ ಕನೆಕ್ಟ್ ಆಗಿದೆ ಅದು ಆಮೇಲೆ ಹೇಳ್ತೀನಿ. ಬಟ್ ಕಸ್ಟಮರ್ ಮತ್ತೆ ಪ್ರಾಡಕ್ಟ್ ಕನೆಕ್ಟ್ ಆಗಿಲ್ಲ. ಏನಕ್ಕೆ ಕನೆಕ್ಟ್ ಆಗಿಲ್ಲ ಅಂದ್ರೆ ನೋಡಿ, ಇಲ್ಲಿ ಕಾಲಮ್ 1 ಕಾಲಮ್ 2 ಅಂತಿದೆ, ಇಲ್ಲಿ ಕಾಲಮ್ 1 ಕಾಲಮ್ 2 ಕಾಲಮ್ 3 ಕಾಲಮ್ 4 ಅಂತಿದೆ. ಸೊ ಕಾಲಮ್ ಹೆಡರ್ಸ್ ಸರಿ ಇಲ್ಲ. ನಾನು ಇದನ್ನ ಕರೆಕ್ಟ್ ಮಾಡ್ಬೇಕು. ಇವಾಗ ಇದೆಲ್ಲ ನೋಡಿ, ಕಾಲಮ್ ಹೆಡರ್ಸ್ ಕರೆಕ್ಟ್ ಆಗಿದೆ, ಏನೋ ಕನೆಕ್ಟ್ ಆಗ್ಬಿಟ್ಟಿದೆ. ಇಲ್ಲಿ ನಾನೇನ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ಬಿಟ್ಟು ಟ್ರಾನ್ಸ್ಫಾರ್ಮ್ ಡೇಟಾ ಹೋಗ್ತೀನಿ. ಸೊ ಟ್ರಾನ್ಸ್ಫಾರ್ಮ್ ಡೇಟಾ ಹೋದ್ರೆ ನಾನು ಏನು ಮಾಡ್ತೀನಿ, ನಮ್ಮ ಕಾಲಮ್ ಹೆಡರ್ಸ್ ಅನ್ನ ಕರೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ಯಾವ್ದಾವ್ದೆಲ್ಲ ಟೇಬಲ್ ಕರೆಕ್ಟ್ ಇಲ್ಲ, ಕಸ್ಟಮರ್ ಟೇಬಲ್ ಕಾಲಮ್ 1 ಕಾಲಮ್ 2 ಅಂತಿದ್ಯಾ, ಅದಕ್ಕೆ ಏನು ಮಾಡಬೇಕು ನೋಡಿ, ಮೊನ್ನೆ ನಾವು ನೋಡಿದ್ವಿ, ಯೂಸ್ ಫಸ್ಟ್ ರೋ ಆಸ್ ಹೆಡರ್ಸ್ ಅಂದ್ಕೊಟ್ರೆ ಈ ಕಾಲಮ್ ಹೆಡರ್ಸ್ ಸರಿ ಹೋಗುತ್ತೆ. ಮತ್ತೆ ಪ್ರಾಡಕ್ಟ್ಗೆ ಹೋಗ್ತೀನಿ, ಇಲ್ಲಿ ಕಾಲಮ್ 1 ಕಾಲಮ್ 2 ಕಾಲಮ್ 3 ಕಾಲಮ್ 4 ಅಂತಿದೆ, ಇದನ್ನು ಕೂಡ ಸರಿ ಮಾಡ್ತೀನಿ. ರೈಟ್, ಇವಾಗ ಇದೊಂದೇ ಚೇಂಜಸ್ ನಾನು ಮಾಡಬೇಕಾಗಿದ್ದು ಮಾಡಿದೆ. ಕ್ಲೋಸ್ ಅಂಡ್ ಅಪ್ಲೈ ಅಂತ ಕೊಡ್ತೀನಿ. ಇವಾಗ ಇಲ್ಲಿ ಕಾಲಮ್ ಹೆಡರ್ಸ್ ಕರೆಕ್ಟ್ ಆಗಿ ಬಂತು. ಈ ಎಲ್ಲಾ ಟೇಬಲ್ ಕಾಲಮ್ ಹೆಡರ್ಸ್ ಕರೆಕ್ಟ್ ಇರುತ್ತೆ. ಈಗ ನಾನು ಹೋಗಿ ಚೆಕ್ ಮಾಡ್ತೀನಿ. ಆಯ್ತಾ, ನೋಡಿ ಪ್ರಾಡಕ್ಟ್ ಕಾಲಮ್ ಹೆಡರ್ ಸರಿ ಇದೆ, ಕಸ್ಟಮರ್ ಕಾಲಮ್ ಹೆಡರ್ ಸರಿ ಇದೆ. ಈಗ ನಾನು ಡೇಟಾ ಮಾಡಲಿಂಗ್ ಹೋಗಿ ಚೆಕ್ ಮಾಡ್ತೀನಿ ಏನಾದರೂ ಚೇಂಜಸ್ ಆಗಿದೆ ಅಂತ. ಇದು ಮಾಡೆಲ್ ವ್ಯೂಗೆ ಹೋದ್ರೆ ನೋಡಿ, ಕಸ್ಟಮರ್ ಟೇಬಲ್ ಕನೆಕ್ಟ್ ಆಗೋಯ್ತು. ಮುಂಚೆ ಕನೆಕ್ಟ್ ಆಗಿರಲ್ಲ, ಇದು ಕನೆಕ್ಟ್ ಆಯ್ತು. ಬಟ್ ನನಗೆ ಪ್ರಾಡಕ್ಟ್ ಟೇಬಲ್ ಇನ್ನೂ ಕನೆಕ್ಟ್ ಆಗಿಲ್ಲ. ನಾವು ಫಸ್ಟ್ ಪಾಯಿಂಟ್ ಏನಂತ ಅನ್ಕೊಂಡ್ವಿ, ಕಾಲಮ್ ಹೆಡರ್ಸ್ ಕರೆಕ್ಟ್ ಆಗಿತ್ತು ಅಂದ್ರೆ ಅದು ಕನೆಕ್ಟ್ ಆಗುತ್ತೆ ಅಂತ. ಒಂದು ಟೇಬಲ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ಇನ್ನೊಂದು ಟೇಬಲ್ ಇದೆ ಕನೆಕ್ಟ್ ಆಗಿಲ್ಲ. ಅಂದ್ರೆ ಇದ್ರಲ್ಲಿ ಏನೋ ಪ್ರಾಬ್ಲಮ್ ಇದೆ. ಏನು ಅಂತ ಅದನ್ನ ನೋಡೋಣ. ಈ ಪ್ರಾಡಕ್ಟ್ ಅನ್ನ ಸೈಡ್ಗೆ ಇಟ್ಟಿರೋಣ. ಇವಾಗ ಕನೆಕ್ಟ್ ಆಗಿರೋಂಥ ಟೇಬಲ್ಸ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಈ ಲೈನ್ಗಳಿದೆಯಲ್ಲ, ಈ ಲೈನ್ಗಳು, ಇದಕ್ಕೆ ನಾವು ರಿಲೇಶನ್ಶಿಪ್ ಅಂತ ಕರಿತೀವಿ. ನೋಡಿ, ರಿಲೇಶನ್ಶಿಪ್ ಅಂತ ಕರಿತೀವಿ. ಏನ್ ರಿಲೇಶನ್ಶಿಪ್ ಅಂದ್ರೆ ನೋಡಿ, ಇಲ್ಲಿ ಡೇಟಾ ಟೇಬಲ್ ಇದೆ. ನಾನು ಇಲ್ಲಿ ಇವಾಗ ಈ ಟೇಬಲ್ ವ್ಯೂಗೆ ಹೋಗ್ತೀನಿ, ಡೇಟಾ ಟೇಬಲ್ಗೆ ಹೋಗ್ತೀನಿ. ನೀವು ಇಲ್ಲಿ ನೋಡಿದ್ರೆ ಸೆಗ್ಮೆಂಟ್ ಐ ಡಿ ಇದೆ, ಕಸ್ಟಮರ್ ಐ ಡಿ ಇದೆ, ಲೊಕೇಶನ್ ಐ ಡಿ ಇದೆ, ಪ್ರಾಡಕ್ಟ್ ಐ ಡಿ ಇದೆ, ಶಿಪ್ ಐ ಡಿ ಇದೆ. ಎಲ್ಲೂ ಕೂಡ ಇದರ ಇನ್ಫಾರ್ಮೇಶನ್ ಇಲ್ಲ. ನಾನು ಇವಾಗ ಕಸ್ಟಮರ್ ಐ ಡಿ ಅಂತ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಕಸ್ಟಮರ್ ಟೇಬಲ್ಗೆ ನೋಡಿ, ಕಸ್ಟಮರ್ ಐ ಡಿ ಇದೆ, ಅದಕ್ಕೆ ಕಸ್ಟಮರ್ ನೇಮ್ ಇದೆ. ಲೊಕೇಶನ್ಗೆ ಹೋಗ್ತೀನಿ, ನೋಡಿ ಲೊಕೇಶನ್ ಐ ಡಿ ಇದೆ, ಅದಕ್ಕೆ ರಿಲೇಟೆಡ್ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಸೊ ಅದೇ ರೀತಿ ನಾನು ಎಲ್ಲ ಟೇಬಲ್ಗೆ ಹೋದ್ರೆ ಐ ಡಿ ಇದೆ, ಮತ್ತೆ ಅದಕ್ಕೆ ಬೇಕಾಗಿರೋ ಇನ್ಫಾರ್ಮೇಶನ್, ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಶನ್ ಇದೆ. ಯಾತಕ್ಕೆ ಈ ಥರ ಮಾಡ್ತೀವಿ ಅಂತಂದ್ರೆ ನೋಡಿ, ಅಕಸ್ಮಾತ್ ಆಗಿ ನಾನು ಇಲ್ಲೇ ತಗೋಬಹುದು ಆ ಡೇಟಾ ಎಲ್ಲನೂ. ತಗೊಂಡ್ರೆ ನನ್ಗೆ ಗೊತ್ತಾ ನೋಡಿ, ಇಲ್ಲಿ ಶಿಪ್ ಐ ಡಿ 004 ಅಂತಿದೆ. ಇದೆಷ್ಟಕ್ಕೂ ಎಲ್ಲ ಇನ್ಫಾರ್ಮೇಶನ್ ತಗೋಬೇಕು ಅಂದ್ರೆ ಎಲ್ಲ ಇನ್ಫಾರ್ಮೇಶನ್ ಇಲ್ಲಿ ಬರುತ್ತೆ. ಹಂಗೆ ಬಂದಾಗ ಏನಾಗುತ್ತೆ ಅಂದ್ರೆ ನಮಗೆ ವ್ಯಾಲ್ಯೂಸ್ ಡೂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಇನ್ಸ್ಟೆಡ್ ನಾನು ಏನು ಮಾಡ್ತೀನಿ, ಈ ಶಿಪ್ ಐ ಡಿ ಇದೆಲ್ಲ ಇದನ್ನ ಮತ್ತೆ ಈ ಟೇಬಲ್ಗೆ ನಾನು ರಿಲೇಟ್ ಮಾಡ್ಬಿಡ್ತೀನಿ, ಶಿಪ್ ಈ ಐ ಡಿಗೆ. ಸೊ ಶಿಪ್ 004 ಏನೋ ಬೇಕಾದ್ರೆ ಸ್ಟ್ಯಾಂಡರ್ಡ್ ಕ್ಲಾಸ್ ಆಟೋಮೆಟಿಕ್ ಬರುತ್ತೆ. ಸೊ ಅದನ್ನ ನಾನು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ. ಸೊ ಈ ಕನೆಕ್ಷನ್ಸ್ ನಾನೇನು ಮಾಡಿದ್ದೀನಲ್ಲ, ಇದರಿಂದ ನನಗೆ ಯಾವ ಇನ್ಫಾರ್ಮೇಶನ್ ಬೇಕಾದ್ರೂ ತಗೋಬೋದು. ನಾನು ನಿನ್ನೆ ನಿಮಗೆ ಒಂದು ಟೇಬಲನ್ನು, ಒಂದು ಕನೆಕ್ಷನ್ಸನ್ನು ತೆಗೆದುಬಿಟ್ಟು ತೋರಿಸಿದೆ ಏನಾಗ್ಬೋದು ಅಂತ. ಅದನ್ನು ಕೂಡ ನಾನು ನಿಮಗೆ ಈ ರಿಪೋರ್ಟ್ಗೆ ಬಂದಾಗ ನಾನು ತೋರಿಸ್ತೀನಿ. ಇಲ್ಲಿ ಇವಾಗ ಒಂದು ಲೈನ್ ಇದೆ, ಏನೋ ಕನೆಕ್ಟ್ ಆಗಿದೆ, ಇದಕ್ಕೆ ನಾವು ರಿಲೇಶನ್ಶಿಪ್ ಅಂತ ಕರಿತೀವಿ, ಅಥವಾ ಕಾರ್ಡಿನಾಲಿಟಿ ಅಂದ್ರೆ ರಿಲೇಶನ್ಶಿಪ್. ಕಾರ್ಡಿನಾಲಿಟಿ ಅಂದ್ರೆ ರಿಲೇಶನ್ಶಿಪ್. ಹೆಂಗ್ ಕನೆಕ್ಟ್ ಆಗಿದೆ, ಇದರಿಂದ ಏನು ಇನ್ಫಾರ್ಮೇಶನ್ ಬರುತ್ತೆ ನೋಡಿ. ಇಲ್ಲಿ ಡೇಟಾ ಮಾಡಲಿಂಗ್ ಅಲ್ಲಿ ನಾವು ರಿಲೇಶನ್ಶಿಪ್ ಆಫ್ ಕಾರ್ಡಿನಾಲಿಟಿ ಅಂತ ಕರಿತೀವಿ. ಈ ರಿಲೇಶನ್ಶಿಪ್ ಅಲ್ಲಿ ನಮಗೆ 4 ಟೈಪ್ ಇರುತ್ತೆ. ಯಾವ್ದ್ಯಾವುದು? ಒಂದು
1 to 1. ಎರಡನೇದು 1 to many. ಮೂರನೇದು many to 1. ನಾಲ್ಕನೇದು many to many ಅಂತ. ಏನಿದು 1 to 1, 1 to many, many to 1, many to many ಹೇಳ್ತೀನಿ. ಫಸ್ಟ್ ಈ 1 to 1 ನೋಡೋಣ. 1 to 1 ಅಂತಂದ್ರೆ ನನಗೆ ಇರೋ ಟೇಬಲ್ ಕನೆಕ್ಟ್ ಆಗಿರೋ ಟೇಬಲ್ ಅಂದ್ರೆ ಈ ಎರಡು ಟೇಬಲ್ ಕನೆಕ್ಟ್ ಆದಾಗ ಇಲ್ಲಿ ಯಾವ ಐ ಡಿ ಮೇಲೆ ನಾನು ಕನೆಕ್ಟ್ ಮಾಡ್ತೀನಲ್ಲ ಇದರಲ್ಲೂ ಸಿಂಗಲ್ ವ್ಯಾಲ್ಯೂಸ್ ಇರಬೇಕು, ಇದರಲ್ಲೂ ಸಿಂಗಲ್ ವ್ಯಾಲ್ಯೂಸ್ ಇರಬೇಕು. ಅಂದ್ರೆ ನನಗೆ ಟೇಬಲ್ಗೆ ಹೋಗ್ತೀನಿ ನೋಡಿ, ಇಲ್ಲಿ ಇದು ಯುನೀಕ್ ವ್ಯಾಲ್ಯೂಸ್, ಶಿಪ್ 1 2 3 4 ಇದೆಲ್ಲ ಯುನೀಕ್ ವ್ಯಾಲ್ಯೂಸ್. ಅದೇ ನಾನು ಡೇಟಾ ಟೇಬಲ್ಗೆ ಹೋಗ್ತೀನಿ ನೋಡಿ, ಶಿಪ್ 004 ಎಷ್ಟು ಸತಿ ರಿಪೀಟ್ ಆಗಿದೆ. ಸೊ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಈ ಟೇಬಲ್ ಇದೆಯಲ್ಲ ಇದಕ್ಕೆ ನಾವು ಟ್ರಾನ್ಸಿಷನ್ ಟೇಬಲ್ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಡೂಪ್ಲಿಕೇಟ್ಸ್ ಇರಬಹುದು. ನನಗೆ ಇಲ್ಲಿ ನೋಡಿ, ಇಲ್ಲಿ ಹೋದ್ರೆ ನನಗೆ ಇಲ್ಲಿ ಒಂದು ಐ ಡಿ ಇರುತ್ತಲ್ಲ, ಒಂದು ಟ್ರಾನ್ಸಾಕ್ಷನ್ ಐ ಡಿ. ಒಬ್ಬ ಕಸ್ಟಮರ್ 4 ಪ್ರಾಡಕ್ಟ್ ಆರ್ಡರ್ ಮಾಡ್ಬೋದು. ಒಬ್ಬ ಕಸ್ಟಮರ್ ಒಂದೇ ಪ್ರಾಡಕ್ಟ್ ಆರ್ಡರ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಎಷ್ಟು ಬೇಕಾದ್ರೂ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡ್ಬೋದು. ನಾನು ತಗೊಂಡಿರೋಂಥ ಪ್ರಾಡಕ್ಟ್ಸು ಎಷ್ಟು ಶಿಪ್ಪಲ್ಲಿ ಬೇಕಾದ್ರೂ ನಾನು ಶಿಪ್ಮೆಂಟ್ ಮಾಡ್ಬೋದು. ಅದು ಯಾವ ಸೆಗ್ಮೆಂಟ್ ಐ ಡಿಸ್ ಬೇಕಾದ್ರೂ ಇರ್ಬೋದು. ಸೊ ಇದೆಲ್ಲ ನಂಗೆ ಡೂಪ್ಲಿಕೇಟ್ ಆಗ್ಬೋದು. ಬಟ್ ಇಲ್ಲಿದೆಯಲ್ಲ ಈ ಟೇಬಲ್, ಇದನ್ನ ನಾವು ಮಾಸ್ಟರ್ ಟೇಬಲ್ ಅಂತ ಕರಿತೀವಿ. ಒಂದು ಕಸ್ಟಮರ್ ಐ ಡಿಗೆ ಒಂದೇ ನೇಮ್ ಕೊಡಬೇಕು. ಇವಾಗ ಇದೇ ಕಸ್ಟಮರ್ ಐ ಡಿ ಮತ್ತಿನ್ನೊಂದ್ಸರಿ ನಾನು ಕೊಡೋಕ್ಕಾಗಲ್ಲ, ಅದು ಡೂಪ್ಲಿಕೇಟ್ ಆಗಿಬಿಡುತ್ತೆ. ಸೊ ಇದಕ್ಕೆಲ್ಲ ನಾವು ಮಾಸ್ಟರ್ ಟೇಬಲ್ ಅಂತ ಕರಿತೀವಿ. ಸೊ ಹಂಗಾಗಿ ನೀವು ಇಲ್ಲಿ ನೋಡ್ಬೋದು, ಎರಡೂ ಟೇಬಲ್ ಏನಂದ್ರೆ ಅಕಸ್ಮಾತ್ ಆಗಿ ಸಿಂಗಲ್ ಅಂದ್ರೆ ಯುನೀಕ್ ವ್ಯಾಲ್ಯೂಸ್ ಇತ್ತು ಅಂದ್ರೆ ಅದು 1 to 1 ಅಂತ. ಇಲ್ಲಿ ಯಾವುದೇ ಟೇಬಲ್ 1 to 1 ಇಲ್ಲ. ನಿಮಗೆ ಆ ಥರ ನೋಡಲೇಬೇಕು ಅಂದ್ರೆ ನೋಡಿ, ಇವಾಗ ಇದರಲ್ಲೂ ಯುನೀಕ್ ವ್ಯಾಲ್ಯೂಸ್ ಇದೆ, ಇದರಲ್ಲೂ ಯುನೀಕ್ ವ್ಯಾಲ್ಯೂಸ್ ಇದೆ. ಸುಮ್ಮನೆ ಕನೆಕ್ಟ್ ಮಾಡ್ತೀನಿ, ಬಟ್ ಇದು ಮಾಡಬಾರ್ದು. ಸುಮ್ಮನೆ ಕನೆಕ್ಟ್ ಮಾಡ್ತೀನಿ ನೋಡಿ, ಇದು 1 to 1 ಅಂತ ಬರುತ್ತೆ. ಅದೇ ಕನೆಕ್ಟ್ ಆಗಲ್ಲ, ನಾನು ಸೇವ್ ಅಂತ ಕೊಟ್ಟರೆ ಅದು ಎರರ್ ಬರುತ್ತೆ. ಸೊ 1 to 1 ಅಂತ ತಗೊಳುತ್ತೆ. ಬಟ್ ಕಾಮನ್ ಆಗಿ ನೀವು ರಿಲೇಶನ್ಶಿಪ್ ಅಲ್ಲಿ ನೋಡಿದ್ರೆ 1 ಅಂದ್ರೆ ಸಿಂಗಲ್ ವ್ಯಾಲ್ಯೂ ಇರುತ್ತೆ, ಇಲ್ಲಿ ಯುನೀಕ್ ವ್ಯಾಲ್ಯೂ. ಮೆನಿ ಅಂದ್ರೆ ಇಲ್ಲಿ ಡೂಪ್ಲಿಕೇಟ್ಸ್ ಇರುತ್ತೆ. ನೋಡಿ, ಲೊಕೇಶನ್ ಐಡಿ ನೀವು ಹೋಗಿ ಚೆಕ್ ಮಾಡಿದ್ರೆ ಇದು 1 ಇರುತ್ತೆ, ಎಲ್ಲ ಸಿಂಗಲ್ ವ್ಯಾಲ್ಯೂಸ್ ಇರುತ್ತೆ. ಇದು ಸ್ಟಾರ್ ಇತ್ತು ಅಂದ್ರೆ ಮೆನಿ ಇರುತ್ತೆ. ಸೊ ಇದು 1 to many ಅಥವಾ ಮೆನಿ ಟು 1 ಎರಡೂ ಒಂದೇ. ನೀವು ಹೆಂಗಾದ್ರೂ ತಗೋಬಹುದು, 1 to many, ಮೆನಿ ಟು 1. ಡೈರೆಕ್ಷನ್ ನೋಡಿ, ಇಲ್ಲಿಂದ 1 to many. ಓಕೆ, ಸೊ ಯಾವತ್ತೂ ಅಷ್ಟೇ 1 ಇಂದ ಡೈರೆಕ್ಷನ್ ಹೆಂಗೆ ಹೋಗುತ್ತೆ ನೋಡಿ, 1 to many ಈ ತರ, ಅಥವಾ ಮೆನಿ ಟು 1 ಹೆಂಗ್ ಬೇಕಾದ್ರೂ ನೀವು ತಗೋಬಹುದು. ರೈಟ್. ಸೊ ಇವಾಗ ನನಗೆ ಈ 3 ರಿಲೇಶನ್ಶಿಪ್ ಅರ್ಥ ಆಯ್ತು. ಬಟ್ ಇಲ್ಲಿ ಒಂದು ರಿಲೇಶನ್ಶಿಪ್ ಇದೆ, ಈ ಪ್ರಾಡಕ್ಟ್ ಇದೆಯಲ್ಲ ಕನೆಕ್ಟ್ ಆಗಿಲ್ಲ. ಏನ್ ಮಾಡ್ತೀನಿ, ಈ ಪ್ರಾಡಕ್ಟ್ ಐ ಡಿ ತಗೊಂಡು ಡ್ರ್ಯಾಗ್ ಮಾಡ್ತೀನಿ, ಇಲ್ಲಿ ಡ್ರಾಪ್ ಮಾಡ್ತೀನಿ. ಇಲ್ಲಿ ಏನಾಗುತ್ತೆ ಗೊತ್ತಾ, ನಾನು ಕನೆಕ್ಟ್ ಮಾಡಕ್ ಹೋದಾಗ ಇಲ್ಲಿ ಪ್ರಾಡಕ್ಟ್ ಐ ಡಿ, ಇಲ್ಲಿ ಪ್ರಾಡಕ್ಟ್ ಐ ಡಿ ಕನೆಕ್ಟ್ ಮಾಡ್ತೀನಿ, ಮೆನಿ ಟು ಮೆನಿ ಅಂತ ಬರುತ್ತೆ, ವಾರ್ನಿಂಗ್ ಮೆಸೇಜ್ ಬರುತ್ತೆ. ಅಂದ್ರೆ ಮೆನಿ ಟು ಮೆನಿ, ದ ರಿಲೇಶನ್ಶಿಪ್ ಆಸ್ ಕಾರ್ಡಿನಾಲಿಟಿ, ಮೆನಿ ಟು ಮೆನಿ. ಇಲ್ಲೂ ಡೂಪ್ಲಿಕೇಟ್ಸ್ ಇದೆ, ಈ ಟೇಬಲ್ ಡೂಪ್ಲಿಕೇಟ್ಸ್ ಇದೆ. ನನಗೆ ಡೇಟಾ ಕರೆಕ್ಟಾಗಿ ಬರಲ್ಲ. ಯಾತಕ್ಕೆ ಬರಲ್ಲ ಅಂತಂದ್ರೆ ಇಲ್ಲೂ ಡೂಪ್ಲಿಕೇಟ್ಸ್ ಇದೆ, ಇಲ್ಲೂ ಡೂಪ್ಲಿಕೇಟ್ಸ್ ಇದೆ. ಯಾವುದಕ್ಕೆ ಯಾವ ಐ ಡಿ ಕನೆಕ್ಟ್ ಮಾಡಬೇಕು ಅಂತ ಅದಕ್ಕೆ ಗೊತ್ತಾಗಲ್ಲ. ಸೊ ಯಾವತ್ತೂ ಅಷ್ಟೇ ಮೆನಿ ಟು ಮೆನಿಯನ್ನ ತಗೋಬಾರ್ದು. ನಾನು ಇವಾಗ ಸೇವ್ ಅಂತ ಕೊಡ್ತೀನಿ. ಇವಾಗ ನೋಡಿ, ರಿಲೇಶನ್ಶಿಪ್ ಕ್ರಿಯೇಟ್ ಆಯ್ತು, ಬಟ್ ಸ್ಟಿಲ್ ನೋಡಿ ಒಂದು ಬ್ರೇಕ್ ಬರ್ತಿದೆ. ಎಕ್ಸೆಲ್ ಅಲ್ಲೂ ಇದೆ ಇದು ಸೇಮ್. ಪವರ್ ಪೈವಟ್ಸ್ ಹೋದ್ರೆ ಈ ತರ ನಾವು ಕನೆಕ್ಟ್ ಮಾಡ್ಬೋದು. ಬಟ್ ನಿಮ್ಗೆ ಎಕ್ಸೆಲ್ ಅಲ್ಲಿ ಮೆನಿ ಟು ಮೆನಿ ಇಲ್ವೇ ಇಲ್ಲ. ಈ 3 ರಿಲೇಶನ್ಶಿಪ್, ಈ 3 ಕಾರ್ಡಿನಾಲಿಟೀಸ್ ಇರುತ್ತೆ, ಇದು ಇಲ್ವೇ ಇಲ್ಲ. ಪವರ್ ಬಿ ಐ ಅಲ್ಲಿ ಕೂಡ ಮೆನಿ ಟು ಮೆನಿ ಇರಲಿಲ್ಲ, ಈಗ ರೀಸೆಂಟ್ ಆಗಿ ಅದನ್ನ ಆಡ್ ಮಾಡಿರೋದು. ಬಟ್ ನಾನೇನಂತೀನಿ, ಆದಷ್ಟು ಇದರಲ್ಲಿ ಈ ತರ ಮೆನಿ ಟು ಮೆನಿ ಇದ್ರೆ ಅದನ್ನ ಅವಾಯ್ಡ್ ಮಾಡಿ, ಕನೆಕ್ಷನ್ಸ್ ಮಾಡಬಾರ್ದು, ಹೋಗಿ ಚೆಕ್ ಮಾಡಬೇಕು. ಯಾಕಂದ್ರೆ ನಾನು ಕನೆಕ್ಟ್ ಮಾಡಬೇಕಾದ್ರೆ ಮೆನಿ ಟು ಮೆನಿ ಇದ್ರೆ ನಮಗೆ ರಿಸಲ್ಟ್ಸ್ ಸರಿ ಬರಲ್ಲ. ಓಕೆ, ರೈಟ್. ಇದು ಡೇಟಾ ಮಾಡೆಲಿಂಗ್. ಸೊ ಇಲ್ಲಿ ಈ ಶಿಪ್ ಮೋಡ್ ಮತ್ತೆ ಈ ಸೆಗ್ಮೆಂಟ್ ಆಕ್ಸೆಸ್ ಟೇಬಲ್ ಇಂದ ಬರ್ತಿದೆ. ಅಂದ್ರೆ ಇದೆಲ್ಲ ಎಕ್ಸೆಲ್ ಅಪ್ಲಿಕೇಶನ್ ಇಂದ ಬರ್ತಿರೋದು, ಇದು ಆಕ್ಸೆಸ್ ಟೇಬಲ್ ಇಂದ. ಅಂದ್ರೆ ಡೇಟಾ ಮಾಡೆಲಿಂಗ್ ಅಂತಂದ್ರೆ ನಿಮ್ಮ ಡೇಟಾ ಯಾವುದೇ ಡೇಟಾ ಸೋರ್ಸ್ ಅಲ್ಲಿ ಇರ್ಬೋದು, ಬಟ್ ಒಂದಕ್ಕೊಂದು ರಿಲೇಶನ್ಶಿಪ್ ಇತ್ತು ಅಂದ್ರೆ ಹಿಂಗೆ ಯಾವ ಡೇಟಾ ಸೋರ್ಸ್ ಅಲ್ಲಿ ಇದ್ರೂ ಕನೆಕ್ಟ್ ಮಾಡ್ಬೋದು. ಓಕೆನಾ, ರೈಟ್. ಈಗ ನಾನು ಜಸ್ಟ್ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದೆ, ಕನೆಕ್ಷನ್ ಮಾಡಿದೆ. ಅದು ಬಿಟ್ಟು ಬೇರೆ ರೀತಿ ಇದೆಯಾ ನೋಡಿ, ಇಲ್ಲೋದ್ರೆ
ಮ್ಯಾನೇಜ್ ರಿಲೇಶನ್ಶಿಪ್ ಅಂತಿದೆ. ನಾನು ಇವಾಗ ಇಲ್ಲಿ ಹೋಗ್ಬಿಟ್ಟು ಎಲ್ಲ ಡಿಲೀಟ್ ಮಾಡ್ಬಿಡ್ತೀನಿ ನೋಡಿ, ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡ್ತಾ ಇದ್ದೀನಿ ನಾನು. ಓಕೆ, ಇದೊಂದಿರಲಿ. ಮ್ಯಾನೇಜ್ ರಿಲೇಶನ್ಶಿಪ್ ಅಂತ ಕೊಟ್ರೆ ಇಲ್ಲಿ ಆಟೋ ಡಿಟೆಕ್ಟ್ ಅಂತ ಇರುತ್ತೆ. ನಿಮಗೆ ಏನಾದರೂ ಮ್ಯಾನ್ಯಲ್ ಆಗಿ ಮಾಡಬೇಕು ಅಂತ ಅನಿಸಿಲ್ಲ, ಎಲ್ಲ ಒಂದೇ ಸರಿ ನಾನು ಕನೆಕ್ಷನ್ ಆಗಬೇಕು ಅಂದರೆ ಆಟೋ ಡಿಟೆಕ್ಟ್ ಕ್ಲಿಕ್ ಮಾಡಿಬಿಡಿ. ಎಲ್ಲ ಅದೇ ಡಿಟೆಕ್ಟ್ ಮಾಡಿಬಿಡುತ್ತೆ. ಯಾವುದಾದೆಲ್ಲ ಕನೆಕ್ಷನ್ಸ್ ಇದೆ ಅದೇ ಡಿಟೆಕ್ಟ್ ಮಾಡಿ ಹೊಸ ರಿಲೇಶನ್ಶಿಪ್ ಇದೆ ಅಂತ ತೋರಿಸುತ್ತೆ. ಎಲ್ಲ ಲಿಸ್ಟ್ ಆಗಿಬಿಡುತ್ತೆ. ಕ್ಲೋಸ್ ಅಂತ ಕೊಟ್ಟರೆ ನೋಡಿ ಮತ್ತೆ ಕನೆಕ್ಷನ್ ಆಗುತ್ತೆ. ಅದು ಬಿಟ್ಟು ಬೇಕಾದ್ರೆ ಮ್ಯಾನೇಜ್ ರಿಲೇಶನ್ಶಿಪ್ ಅಂತ ಕೊಡಿ, ನ್ಯೂ ರಿಲೇಶನ್ಶಿಪ್ ಅಂತ ಕೊಡಿ. ಯಾವ ಟೇಬಲ್ ಬೇಕು ನೋಡಿ, ಟೇಬಲ್ ಡೇಟಾ ಟೇಬಲ್, ಕಸ್ಟಮರ್ ಟೇಬಲ್ ನೋಡಿ, ಇದು ಕನೆಕ್ಟ್ ಮಾಡ್ಬೋದು. ಆಲ್ರೆಡಿ ಕನೆಕ್ಟ್ ಇದೆ. ಸೊ ಹಂಗಾಗಿ ನೋಡಿ, ಇಟ್ಸ್ ಆಲ್ರೆಡಿ ರಿಲೇಶನ್ಶಿಪ್ ಬಿಟ್ವೀನ್ ದೀಸ್ ಟು ಕಾಲಮ್ಸ್ ಆಲ್ರೆಡಿ ಇದೆ. ಸೊ ಅದಕ್ಕೆ ತೋರಿಸಿಲ್ಲ. ಈ ರೀತಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಓಕೆ, ರೈಟ್. ಸೊ ಇದರಿಂದ ನಮಗೆ ಏನು ಅನುಕೂಲ, ಎಲ್ಲ ಟೇಬಲ್ಸ್ ಕನೆಕ್ಟ್ ಆಗಿರುತ್ತೆ, ನಾವು ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಓಕೆನಾ? ಇದು ಬಿಟ್ಟು ಡಾಕ್ಸ್ ಫಂಕ್ಷನ್ಸ್ ನಾನೇನೋ ತೋರಿಸ್ತೀನಿ ಅಂತ ಹೇಳಿದ್ದು. ಈಗ ನೋಡಿ, ನಾನೇನ್ ಮಾಡ್ತೀನಿ, ಡೇಟಾ ಟೇಬಲ್ಗೆ ಹೋಗ್ತೀನಿ. ಇಲ್ಲಿ ನನಗೆ ಕಸ್ಟಮರ್ ನೇಮ್ ಇಲ್ಲ, ಕಸ್ಟಮರ್ ಐ ಡಿ ಇದೆ. ಈ ಟೇಬಲ್ಗೆ ನಾನು ಕಸ್ಟಮರ್ ನೇಮ್ ಅನ್ನ ತಗೋಬೇಕು. ಈ ಟೇಬಲ್ಗೆ ಇಲ್ಲೊಂದು ಕಾಲಮ್ ಬರಬೇಕು. ನಾನು ಕಾಲಮ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ನ್ಯೂ ಕಾಲಮ್ ಅಂತ ಕೊಡಬೇಕು. ನ್ಯೂ ಕಾಲಮ್ ಕೊಡ್ತೀನಿ ನೋಡಿ, ನ್ಯೂ ಕಾಲಮ್ ಬಂತು. ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಗೆಟ್ ಕಸ್ಟಮರ್ ನೇಮ್ ಈಕ್ವಲ್ಸ್ ಅಂತ ಕೊಟ್ಬಿಟ್ಟು ಒಂದು ಸಿಂಪಲ್ ಫಾರ್ಮುಲಾ, ರಿಲೇಟೆಡ್ ಕಸ್ಟಮರ್ ನೇಮ್ ಕ್ಲೋಸ್ ಬ್ರಾಕೆಟ್ ಎಂಟು. ನೋಡಿ, ಈ ಐ ಡಿ ಇದೆಯಲ್ಲ, ಕಸ್ಟಮರ್ ಐ ಡಿ, ಅದ್ರ ಮೇಲೆ ನನಗಿಲ್ಲಿ ಎಲ್ಲ ನೇಮ್ಸ್ ಬಂದ್ಬಿಡ್ತು. ಅಂದ್ರೆ ರಿಲೇಟೆಡ್ ಅಂತ. ಇದೇ ತರ ಇನ್ನೊಂದು ಫಾರ್ಮುಲಾ ಇದೆ. ಆಯ್ತಾ? ಏನದು? ನ್ಯೂ ಕಾಲಮ್ ಕೊಡ್ತೀನಿ, ಅದು ಕಸ್ಟಮರ್ ನೇಮೇ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ನೇಮ್ ಲುಕ್ಅಪ್ ವ್ಯಾಲ್ಯೂ ಅಂತ ಕೊಡ್ತೀನಿ. ಆಯ್ತಾ? ಇದು ಕಾಲಮ್ ನೇಮ್. ಬೇರೆ ಒಂದು ಕಾಲಮ್ ನೇಮ್ ಕೊಡ್ತೀನಿ, ಇದು ಲುಕ್ಅಪ್ ವ್ಯಾಲ್ಯೂ. ಲುಕ್ಅಪ್ ವ್ಯಾಲ್ಯೂ ಅಂತ ಒಂದು ಫಂಕ್ಷನ್ ಇದೆ. ಲುಕ್ಅಪ್ ವ್ಯಾಲ್ಯೂ ಅಂತ ಕೊಟ್ರೆ ಫಸ್ಟ್ ಪ್ಯಾರಾಮೀಟರ್ ನೋಡಿ, ರಿಸಲ್ಟ್ ಕಾಲಮ್ ಅಂತ ಬರುತ್ತೆ. ನನಗೆ ಏನ್ ಬೇಕು? ರಿಸಲ್ಟ್ ಕಾಲಮ್, ಕಸ್ಟಮರ್ ನೇಮ್ ಬೇಕು. ಕಾಮ ಸರ್ಚ್ ಕಾಲಮ್ ಕೇಳುತ್ತೆ, ಯಾವ ಕಾಲಮ್ ಇಂದ ನಾನು ಈ ಒಂದು ರಿಸಲ್ಟ್ಸ್ ಅನ್ನ ತಗೋಬೇಕು, ಕಸ್ಟಮರ್ ಐ ಡಿ ಇಂದ. ಕಾಮ ಸರ್ಚ್ ಕಾಲಮ್ ಬಂದು ಮತ್ತೆ ನಾನು ಕಸ್ಟಮರ್ ಐ ಡಿ ಅಂತಾನೆ ಕೊಡ್ತೀನಿ ಡೇಟಾ ಟೇಬಲ್ ಅಲ್ಲಿ. ಅಂದ್ರೆ ಈ ಡೇಟಾ ಟೇಬಲ್ ಅಲ್ಲಿ ಇದೆಲ್ಲ ಕಸ್ಟಮರ್ ಐ ಡಿ. ವಿ ಲುಕ್ಅಪ್ ಹೆಂಗ್ ಯೂಸ್ ಮಾಡ್ತೀವಲ್ಲ ಆ ತರ. ಅಂದ್ರೆ ಫಸ್ಟ್ ನನಗೆ ಏನ್ ರಿಸಲ್ಟ್ ಬೇಕು, ಯಾವ ಕಾಲಮ್ ಇಂದ ನಾನು ಹುಡುಕ್ತೀನಿ ಅಂತ. ನೆಕ್ಸ್ಟ್ ಈ ಡೇಟಾ ಟೇಬಲ್ ಅಲ್ಲಿ ಯಾವ ಕಾಲಮ್ ಮೇಲೆ ನಾನು ಹುಡುಕ್ಬೇಕು, ಕಸ್ಟಮರ್ ಐ ಡಿ ಟೇಬಲ್ ಕಾಲಮ್ ಮೇಲೆ. ಎಂಟರ್ ಅಂತ ಕೊಡ್ತೀನಿ. ನನ್ಗೆ ಇವಾಗ ನೋಡಿ, ಇಲ್ಲಿ ರಿಸಲ್ಟ್ಸ್ ಬರುತ್ತೆ, ಎರಡೂ ರಿಸಲ್ಟ್ ಸೇಮ್ ಬರುತ್ತೆ. ನಾನು ರಿಲೇಟೆಡ್ ಆದ್ರೂ ಯೂಸ್ ಮಾಡ್ಕೋಬಹುದು, ಲುಕ್ಅಪ್ ವ್ಯಾಲ್ಯೂ ಆದ್ರೂ ಯೂಸ್ ಮಾಡ್ಬೋದು. ಬಟ್ ರಿಲೇಟೆಡ್ ಅನ್ನ ಯಾವಾಗ ಯೂಸ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಎಲ್ಲಾ ಟೇಬಲ್ಸ್ ರಿಲೇಟ್ ಆಗಿದ್ರೆ ಮಾತ್ರ. ಇವಾಗ ನೋಡಿ, ಇಲ್ಲಿ ಕಸ್ಟಮರ್ ಟೇಬಲ್ ಅಲ್ಲಿ ಕನೆಕ್ಷನ್ಸ್ ಇದೆಯಲ್ಲ, ಡಿಲೀಟ್ ಮಾಡ್ಬಿಡ್ತೀನಿ. ನೋಡಿ, ಇದಕ್ಕೆ ಕನೆಕ್ಷನ್ ಇಲ್ಲ ಇವಾಗ. ಈಗ ನಾನು ಇಲ್ಲಿ ಹೋಗ್ಬಿಟ್ಟು ಟೇಬಲ್ ಅಲ್ಲಿ ಚೆಕ್ ಮಾಡಿದ್ರೆ ನೋಡಿ, ಸೊ ಈ ರೀತಿ ನಮ್ಗೆ ಎರರ್ ಬರೋ ಚಾನ್ಸಸ್ ಇರುತ್ತೆ. ಅಂದ್ರೆ ರಿಲೇಟ್ ಆಗಿಲ್ಲ ಅಂದ್ರೆ, ನಾನು ರಿಲೇಟ್ ಫಾರ್ಮುಲಾ ಯೂಸ್ ಮಾಡಿದ್ರೆ, ರಿಲೇಟ್ ಫಂಕ್ಷನ್ ಯೂಸ್ ಮಾಡಿದ್ರೆ ಈ ತರ ಎರರ್ ಬರುತ್ತೆ. ಲುಕ್ಅಪ್ ಏನ್ ಪ್ರಾಬ್ಲಮ್ ಇಲ್ಲ, ಅದು ಬರೀ ಐ ಡಿಸ್ ಮೇಲೆ ವ್ಯಾಲ್ಯೂಸ್ ತಗೊಳುತ್ತೆ. ಸೊ ಆಲ್ವೇಸ್ ಲೇಟ್ ಆಗಿದ್ರೆ ಒಳ್ಳೇದು. ಓಕೆ, ರೈಟ್. ಸೊ ಇದು ನಾನು ನಿಮಗೆ ನೆನ್ನೆ ತೋರಿಸ್ಬೇಕು ಅಂತಿದ್ದೆ, ಟೈಮ್ ಆಗಿಲ್ಲ. ಸೊ ಇವತ್ತು ನಾನು ನಿಮ್ಗೆ ತೋರಿಸಿದ್ದೆ. ಓಕೆನಾ? ರೈಟ್. ನೆಕ್ಸ್ಟ್, ಕಂಡೀಷನಲ್ ಫಾರ್ಮ್ಯಾಟಿಂಗ್. ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಎಷ್ಟು ಇಂಟ್ರೆಸ್ಟಿಂಗ್ ಅಂತ ನಾನು ನಿಮಗೆ ಸ್ವಲ್ಪ ಬೇಸಿಕ್ ಇಂದ ಮತ್ತೆ ಅಡ್ವಾನ್ಸ್ಡ್, ನಿಮ್ಗೆ ಯಾವ ರೀತಿ ಒಂದು ಅಡ್ವಾನ್ಸ್ ರಿಪೋರ್ಟ್ಸ್ ಎಷ್ಟು ಸಿಂಪಲ್ ಆಗಿ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ತೀನಿ.
ಸಾರಿ. ಓಕೆ, ಒಂದು ನಿಮಿಷ. ಸಾರಿ. ಓಕೆ, ರೈಟ್. ಇವಾಗ ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ನೋಡೋಣ. ಟೈಪ್ ಮಾಡ್ತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ ಏನು, ಫಸ್ಟ್ ಅದನ್ನ ಅರ್ಥ ಮಾಡ್ಕೊಳ್ಳೋಣ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಂದ್ರೆ ನಾನು ಒಂದು ವ್ಯಾಲ್ಯೂ ತಗೋತೀನಿ, ಆ ವ್ಯಾಲ್ಯೂನ ಫಾರ್ಮ್ಯಾಟ್ ಮಾಡಬೇಕು. ಫಾರ್ಮ್ಯಾಟ್ ಮಾಡೋದು ಹೆಂಗೆ ಅಂದ್ರೆ, ಯಾವ ಒಂದು ವ್ಯಾಲ್ಯೂಗೆ ನಾನು ಫಾರ್ಮ್ಯಾಟ್ ಮಾಡ್ತೀನಿ ಆ ವ್ಯಾಲ್ಯೂ ಕಂಡೀಷನ್ ಮೇಲೆ ಅದು ಫಾರ್ಮ್ಯಾಟಿಂಗ್. ಓಕೆ, ಸೊ ಇಲ್ಲಿ ಏನು ಮಾಡ್ತೀನಿ, ಒಂದು ಟೇಬಲ್ ತಗೋತೀನಿ. ಓಕೆ, ರೈಟ್. ಇಲ್ಲಿ ಲೊಕೇಶನ್ ಹೋಗ್ತೀನಿ, ಸ್ಟೇಟ್ ವ್ಯಾಲ್ಯೂಸ್ ತಗೋತೀನಿ. ಓಕೆ, ಇಲ್ಲಿ ಸ್ಟೇಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಡೇಟಾ ಟೇಬಲ್ಗೆ ಹೋಗ್ತೀನಿ, ಸೇಲ್ಸ್ ವ್ಯಾಲ್ಯೂ ತಗೋತೀನಿ. ನನಗೆ ಒಂದು ಟೇಬಲ್ ಬಂತು, ಸ್ಟೇಟ್ ಮತ್ತೆ ಸೇಲ್ಸ್. ಇದನ್ನ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸಾರ್ಟ್ ಬೈ ಸೇಲ್ಸ್ ಅಂತ ಕೊಡ್ತೀನಿ. ಓಕೆನಾ, ನೀನು ಡೇಟಾ ಅಷ್ಟು ದೊಡ್ಡದಾಗಿ ಕಾಣ್ತಿಲ್ಲ. ಫಾರ್ಮ್ಯಾಟ್ ಟ್ಯಾಬ್ ಹೋದ್ರೆ ನನಗಿಲ್ಲಿ ಫಾರ್ಮ್ಯಾಟಿಂಗ್ ಆಪ್ಷನ್ಸ್ ಬರುತ್ತೆ. ನಿನ್ನೆ ನಾವೇನ್ ಮಾಡಿದ್ವಿ, ಸ್ವಲ್ಪ ಡೇಟಾ ಫಾಂಟ್ ಸೈಜ್ ಇನ್ಕ್ರೀಸ್ ಮಾಡಿದ್ವಿ. ಇಲ್ಲೂ ಕೂಡ ಅದೇ ತರ ಮಾಡೋಣ. ರೈಟ್, ನೋಡಿ ಈ ರೀತಿ ಬರುತ್ತೆ. ಓಕೆ, ರೈಟ್. ಈಗ ನಾ ಏನ್ ಮಾಡಬೇಕು, ಇದೆಲ್ಲ ಹೈಲೈಟ್ ಆಗ್ಬೇಕು. ನಾನು ಇವಾಗ ಈ ಟೇಬಲ್ ಅನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ಸ್ಕ್ರಾಲ್ ಮಾಡಿದ್ರೆ ಸೆಲ್ ಎಲಿಮೆಂಟ್ಸ್ ಅಂತ ಬರುತ್ತೆ. ಆಯ್ತಾ, ಜಸ್ಟ್ ಇದು ಕ್ಲಿಕ್ ಮಾಡಿ, ಇಲ್ಲಿ ಅಪ್ಲೈ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಹಳೆ ವರ್ಷನ್ ಇದ್ರೆ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಡೈರೆಕ್ಟ್ ಬರುತ್ತೆ. ಬಟ್ ನಿಮಗೆ ಹೊಸ ವರ್ಷನ್ ಅಲ್ಲಿ ಸೆಲ್ ಎಲಿಮೆಂಟ್ಸ್ ಅಪ್ಲೈ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಯಾವ ಒಂದು ಕಾಲಮ್ ಮೇಲೆ ನಾನು ಕಂಡೀಷನ್ ಫಾರ್ಮ್ಯಾಟಿಂಗ್ ಅಪ್ಲೈ ಮಾಡಬೇಕು ಅದನ್ನ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅಲ್ಲಿ ನೋಡಿ ಇಷ್ಟು ಆಪ್ಷನ್ಸ್ ಇದೆ: ಬ್ಯಾಕ್ಗ್ರೌಂಡ್ ಕಲರ್, ಫಾಂಟ್ ಕಲರ್, ಡೇಟಾ ಬಾರ್ಸ್, ಐಕಾನ್ಸ್ ಮತ್ತೆ ವೆಬ್ URL ಅಂತ. ಸ್ಟೇಟ್ ಅಲ್ಲಿ ನಿಮಿಷ, ವೆಬ್ URL ಇಲ್ಲ. ರೈಟ್, ಇವಾಗ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಸೆಲ್ಸ್, ಈ ಬ್ಯಾಕ್ಗ್ರೌಂಡ್ ಕಲರ್ ಇದೆಯಲ್ಲ, ಈ ಸೆಲ್ಸ್ ನನಗೆ ಹೈಲೈಟ್ ಆಗಬೇಕು. ನೀವೇನು ಮಾಡಬೇಡಿ, ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಇದನ್ನ ಆನ್ ಮಾಡಿ ಸರ್. ಆಟೋಮೆಟಿಕ್ ಆಗಿ ನನಗಿಲ್ಲಿ ಒಂದು ಕಲರ್ ಬಂದ್ಬಿಡುತ್ತೆ. ಇದು ಏನ್ ಕಲರ್ ಬಂತು ನಮ್ಗೆ ಗೊತ್ತಿಲ್ಲ. ಜಸ್ಟ್ ಇದು ಆನ್ ಮಾಡಿದ್ರೆ ನಂಗೇನೋ ಒಂದು ಬ್ಯಾಕ್ಗ್ರೌಂಡ್ ಕಲರ್ ಬಂದ್ಬಿಡ್ತು. ಇದು ಬ್ಯಾಕ್ಗ್ರೌಂಡ್ ಕಲರ್, ಸೆಲ್ ಕಲರ್. ಇದು ಏನ್ ಬಂತು ಅಂತ ನಂಗೆ ಗೊತ್ತಿಲ್ಲ, ಜಸ್ಟ್ ಏನೋ ಹೈಲೈಟ್ ಆಗ್ತಿದೆ. ಬಟ್ ನಾನು ಇದನ್ನ ಮಾಡಿಫೈ ಮಾಡಬೇಕು. FX ಅಂತ ಬರುತ್ತೆ. ಈ FX ಅಂತ ಏನಿದೆಯಲ್ಲ, ಇದು ಬಂದು ಕಂಡೀಷನಲ್ ಫಾರ್ಮ್ಯಾಟ್. ಇದನ್ನ ನಾನು ಸೆಲೆಕ್ಟ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನಂಗೆ ಒಂದು ವಿಂಡೋ ಬರುತ್ತೆ. ಈ ವಿಂಡೋ ಇದೆಯಲ್ಲ, ಇಲ್ಲಿ ಸ್ಟೋನ್ ಆಪ್ಷನ್ಸ್ ಇದೆ. ಇದನ್ನ ನಾನು ಯೂಸ್ ಮಾಡಿಕೊಂಡು ಚೇಂಜಸ್ ಅನ್ನ ಮಾಡ್ಬೋದು. ಇಲ್ಲಿ ನೋಡಿ, ಇದು ಗ್ರೇಡಿಯಂಟ್ ಅಂತ ಇದೆ. ಗ್ರೇಡಿಯಂಟ್ ಅಂತಂದ್ರೆ ನೋಡಿ, ಇದು ಒಂದು ಗ್ರಾಫಿಕಲ್ ಟರ್ಮಿನಾಲಜಿ. ಗ್ರೇಡಿಯಂಟ್ ಅಂತಂದ್ರೆ ನೋಡಿ, ಒಂದು ಕಲರ್ ಇರುತ್ತೆ, ಸೆಕೆಂಡ್ ಕಲರ್ ಇರುತ್ತೆ, ಈ ಎರಡೂ ಕಲರ್ ಮಿಕ್ಸ್ ಆಗುತ್ತಲ್ಲ, ಇದಕ್ಕೆ ಗ್ರೇಡಿಯಂಟ್ ಅಂತ ಕರಿತೀವಿ. ಓಕೆನಾ, ಈಗ ಫಸ್ಟ್ ಕಲರ್ ಬಂದು ಲೈಟ್ ಬ್ಲೂ ಇದೆ, ಲಾಸ್ಟ್ ಕಲರ್ ಬಂದು ಡಾರ್ಕ್ ಬ್ಲೂ ಇದೆ. ನೀವು ಇದನ್ನ ಚೇಂಜ್ ಮಾಡ್ಕೋಬಹುದು. ಇಲ್ಲಿ ಹೋಗ್ಬಿಟ್ಟು ನನಗೆ ಯಾವ ಕಲರ್ ಬೇಕಾದ್ರೂ ಕೊಡ್ಬೋದು. ಯಾವುದೇ ಕಾರಣಕ್ಕೂ ಲೋಯೆಸ್ಟ್ ವ್ಯಾಲ್ಯೂ ಲೈಟ್ ಕಲರ್ ಇರುತ್ತೆ, ಹೈಯೆಸ್ಟ್ ವ್ಯಾಲ್ಯೂ ಡಾರ್ಕ್ ಕಲರ್ ಇರುತ್ತೆ ಅಂತಲ್ಲ. ನೀವು ಯಾವ ತರ ಬೇಕಾದ್ರೂ ಕಲರ್ಸ್ ಕೊಡ್ ನೋಡಿ, ಈ ಕಲರ್ ಕೊಡ್ಬೋದು. ನಿಮಗೆ ನಿಮ್ಮ
ಪ್ರಾಜೆಕ್ಟ್, ನೀವು ಏನು ಪ್ರಾಜೆಕ್ಟ್ ವರ್ಕ್ ಮಾಡ್ತಿಲ್ಲ ಅದ್ರ ಮೇಲೆ ನೀವು ಹೆಂಗ್ ಬೇಕಾದ್ರೂ ಕಲರ್ಸ್ ಅನ್ನ ಕೊಟ್ಕೋಬಹುದು. ಬಟ್ ಯೂಶಲಿ ಲೋಯೆಸ್ಟ್ ವ್ಯಾಲ್ಯೂಗೆ ಲೈಟ್ ಕಲರ್, ಹೈಯೆಸ್ಟ್ ವ್ಯಾಲ್ಯೂಗೆ ಡಾರ್ಕ್ ಕಲರ್ ಅನ್ನ ಕೊಡುವಂತ ಒಂದು ಅಭ್ಯಾಸ ಇರುತ್ತೆ. ಈಗ ಇಲ್ಲಿದೆಯಲ್ಲ ಇದು ಸುಮ್ಮನೆ ಹೆಂಗೆ ನೋಡಿ, ಹೋಗ್ಬಿಟ್ಟು ನೋಡಿ ಇಲ್ಲಿ ನಾನು ಕೆಳಗೆ ಬಂದ್ರೆ ಈ ಲೋಯೆಸ್ಟ್ ಅಂದ್ರೆ ಇಲ್ಲಿ ಸಾರ್ಟಿಂಗ್ ಆಗಿದೆ, ಇಲ್ಲಿ ಹೈಯೆಸ್ಟ್ ವ್ಯಾಲ್ಯೂ ಇಂದ ಲೋಯೆಸ್ಟ್ ವ್ಯಾಲ್ಯೂಗೆ ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಇದನ್ನ ಮಾಡಿಫೈ ಮಾಡಬೇಕು. ನನಗೆ ಹೈಯೆಸ್ಟ್ ವ್ಯಾಲ್ಯೂ ಇಲ್ಲಿಂದ ಎಲ್ಲೋ ಬರಬೇಕು, ಮಾಡಿಫೈ ಹೋಗ್ತೀನಿ, ಹೈಯೆಸ್ಟ್ ವ್ಯಾಲ್ಯೂ ಇದೆಲ್ಲ ಕಸ್ಟಮ್ ಅಂತ ಕೊಡ್ತೀನಿ. ಇಲ್ಲಿ ಏನ್ ಮಾಡ್ತೀನಿ, ಒಂದು 25,000 ಅಂತ ಕೊಡ್ತೀನಿ. ಓಕೆ ಅಂತ ಕೊಟ್ರೆ ನೋಡಿ ಏನಾಗ್ಬೋದು ನೋಡಿ, ಇವಾಗ ನಂಗೆ ಆ ಡಾರ್ಕ್ ಕಲರ್ ಏನಿದೆಯಲ್ಲ ಬ್ಲೂ ಕಲರ್ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ಬಿಡುತ್ತೆ 25,000ದಿಂದ ಸ್ಟಾರ್ಟ್ ಆಗುತ್ತೆ ಡಾರ್ಕ್ ಕಲರ್. ಸೊ ನಾನು ಸ್ಪೆಸಿಫೈ ಮಾಡಬಹುದು. ಈಗ ಮತ್ತೆ ಎಫೆಕ್ಟ್ಸ್ಗೆ ಹೋಗ್ತೀನಿ, ಇಲ್ಲಿ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ನನಗಿಲ್ಲಿ ಮಧ್ಯದಲ್ಲಿ ಇನ್ನೊಂದು ಕಲರ್ ಬೇಕು, ಆಡ್ ಮಿಡಲ್ ಕಲರ್ ಅಂತ ಕೊಡ್ತೀನಿ ನೋಡಿ. ಈ ಮಿಡಲ್ ಕಲರ್ ನನಗೆ ಕಸ್ಟಮ್ ಅಂತ ಕೊಡ್ತೀನಿ. ಇದು 25,000ದಿಂದ ಸ್ಟಾರ್ಟ್ ಆಗಬೇಕು, ಇದು ನನಗೆ 75,000ದಿಂದ ಸ್ಟಾರ್ಟ್ ಆಗಬೇಕು. ಈಗ ನೋಡಿ ನಾನು ಓಕೆ ಅಂತ ಕೊಟ್ರೆ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕಲರ್, ಹಂಗೆ ಮಿಕ್ಸ್ ಆಗ್ತಾ ಹೋಗುತ್ತೆ. 25,000ಕ್ಕೆ ಫುಲ್ ಡಾರ್ಕ್ ಆಗುತ್ತೆ, ಹಂಗೆ ಹೋಗ್ತಾ 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 ಮತ್ತೆ 75,000ಕ್ಕೆ ಬ್ಲೂ ಕಲರ್ ಆಗುತ್ತೆ. ಈ ರೀತಿ ನಾನು ಕಂಡೀಷನ್ ಫಾರ್ಮ್ಯಾಟಿಂಗ್ ಅನ್ನ ಕೊಡ್ಬೋದು. ಮತ್ತೆ ಅಲ್ಲಿ ಕ್ಲಿಕ್ ಮಾಡ್ತೀನಿ, ನನಗೆ ಇದು ಯಾಕೋ ಈ ಗ್ರೇಡಿಯಂಟ್ ಕಲರ್ಸ್ ನನಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ, ಮತ್ತೆ ಅದು ನನಗೆ ಅರ್ಥ ಆಗ್ತಿಲ್ಲ. ಇಂಥ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ರೂಲ್ಸ್ ಅಂತ ಕೊಡ್ತೀನಿ. ಈ ರೂಲ್ಸ್ ಏನು ಮಾಡೋದು ಗೊತ್ತಾ, ಈ ತರ ಫೇಡಿಂಗ್ ಇಲ್ಲ ಅಂದ್ರೆ ಗ್ರೇಡಿಯಂಟ್ ಇರಲ್ಲ, ಸಾಲಿಡ್ ಕಲರ್ ಕೊಟ್ಬಿಡುತ್ತೆ. ಯಾವ ರೀತಿ ನೋಡಿ, ಸಮ್ ಆಫ್ ಸೇಲ್ಸ್ ಕಾಲಮ್ ತೊಗೊಂಡಿದ್ದೀನ, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಪರ್ಸೆಂಟೇಜ್ ಅಂತಿದೆ, ನಾನು ನಂಬರ್ ತಗೋತೀನಿ, ಲೆಸ್ ದ್ಯಾನ್ 25,000 ಅಂತ ಕೊಡ್ತೀನಿ ನೋಡಿ. ಯಾವ ಕಲರ್ ಬೇಕು, ನಾನು ಇಲ್ಲಿ ಯಾವ ಕಲರ್ ಬೇಕು ಅದನ್ನು ಚೂಸ್ ಮಾಡ್ತೀನಿ. ಈ ಲೈಟ್ ಕಲರ್ ಇರಲಿ ಪರವಾಗಿಲ್ಲ. ನ್ಯೂ ರೂಲ್, ಇನ್ನೊಂದು ಹೊಸ ರೂಲ್ ನಾನು ಕೊಡಬೇಕು, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 25,000 ನಂಬರ್ ಚೇಂಜ್ ಮಾಡ್ತೀನಿ. ಇಲ್ಲೇನ್ ಮಾಡ್ತೀನಿ, 75,000 ಅಂತ ಕೊಡ್ತೀನಿ. ಇದನ್ನ ಏನ್ ಮಾಡ್ತೀನಿ, ಯೆಲ್ಲೋ ಕಲರ್ ಕೊಡ್ತೀನಿ. ಇನ್ನೊಂದು ರೂಲ್ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು 75,000 ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಮ್ಯಾಕ್ಸ್ ಅಂತ ಕೊಡ್ತೀನಿ, ನಮ್ಗೆ ಗೊತ್ತಿಲ್ಲ ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿದೆ ಅಂತ. ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡ್ತೀನಿ, ಬ್ಲೂ ಅಂತ ಕೊಡ್ತೀನಿ. ಒಂದು ಅಬ್ಸರ್ವ್ ಮಾಡಿ, ನಾನು ಬೇಕು ಅಂತಲೇ ಒಂದು ಮಿಸ್ಟೇಕ್ ಮಾಡಿದೆ, ಬೇಕು ಅಂತಲೇ ಮಾಡಿದೆ. ಇಲ್ಲಿ ಇವಾಗ ಕಲರ್ಸ್ ಎಲ್ಲ ಕೊಟ್ಟು ಎಲ್ಲ ಫೈನ್, ಎಲ್ಲ ಕರೆಕ್ಟ್ ಇದೆ, ಬಟ್ ಯಾಕೋ ಇಲ್ಲಿ ಒಂದೇನೋ ಒಂದು ಐ ಅಂತ ಬರ್ತಿದೆ, ಇಲ್ಲಿ ನನಗೆ ಓಕೆ ಬಟನ್ ಎನೇಬಲ್ ಆಗಿಲ್ಲ. ಪವರ್ ಬಿ ಅಲ್ಲಿ ಒಂದು ಅಡ್ವಾಂಟೇಜ್ ಏನಂದ್ರೆ, ಅಕಸ್ಮಾತ್ ಏನಾದ್ರು ಲಾಜಿಕ್ಸ್ ಕರೆಕ್ಟ್ ಆಗಿಲ್ಲ ಅಂತಂದ್ರೆ ನೋಡಿ, ಇಲ್ಲಿ ಏನು ಎರರ್ ಬರಲಿಲ್ಲ, ಇಲ್ಲಿ ಮಾತ್ರ ಬಂತು. ಯಾಕೆ ಹೋಗಿ ಚೆಕ್ ಮಾಡೋಣ ನೋಡಿ, 0 ಇಂದ 25,000, 25,000 75,000, 75,000 ಮ್ಯಾಕ್ಸಿಮಮ್ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಏನ್ ತಪ್ಪಿದೆ ನೋಡಿ, ಪರ್ಸೆಂಟ್. ಏನಾದ್ರೂ ಒಂದು ಲಾಜಿಕ್ ತಪ್ಪಿತ್ತು ಅಂದ್ರೆ ನನ್ಗೆ ಓಕೆ ಬಟನ್ ಎನೇಬಲ್ ಆಗಲ್ಲ. ಈಗ ನೋಡಿ ಬಂತು. ಸೊ ಇಲ್ಲಿ ನಿಮ್ಗೆ ಕರೆಕ್ಟ್ ಆಗಿರೋ ನೋಡಿ, ಇಲ್ಲಿ ಏನ್ ಫೇಡ್ ಆಗ್ತಿತ್ತು ಆ ಕಲರ್ಸ್ ಇಲ್ಲಿ ತಗೊಂಡಿದ್ದೀನಿ. ಈಗ ಓಕೆ ಅಂತ ಕೊಟ್ರೆ ನೋಡಿ, ಮುಂಚೆ ಹಂಗೆ ಫೇಡ್ ಆಗ್ತಾ ಹೋಗೋದು, ಇವಾಗ ನೋಡಿ ಎಕ್ಸಾಕ್ಟ್ ಕಲರ್ಸ್ ಬರುತ್ತೆ. ಸೊ ಈ ರೀತಿ ನಾನು ಈ ಕಂಡೀಷನಲ್ ಫಾರ್ಮ್ಯಾಟಿಂಗ್ ಅನ್ನ ತಗೋಬಹುದು. ಓಕೆ, ಸೊ ಇದು ಬಂದು ಕಲರ್ಸ್ ಏನಿದೆಯಲ್ಲ, ಇದನ್ನ ನಾವು ಕಂಡೀಷನ್ ಮೇಲೆ ಕೊಡುವಂಥದ್ದು. ಇದನ್ನ ನಾನು ತೆಗಿಬೇಕು ಇವಾಗ ನೋಡಿ, ಇಲ್ಲಿ ಹೋಗ್ಬಿಟ್ಟು ಬ್ಯಾಕ್ ಗ್ರೌಂಡ್ ಆಫ್ ಮಾಡಿದ್ರೆ ಔಟ್ ಆಗುತ್ತೆ. ನೆಕ್ಸ್ಟ್ ಬಂದು ಫಾಂಟ್ ಕಲರ್, ಇದು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ ಸೇಮ್ ಅದೇ ಆಪ್ಷನ್ಸ್, ಬಟ್ ಏನಂದ್ರೆ ಇಲ್ಲಿರೋ ಫಾಂಟ್ ಕಲರ್ ಚೇಂಜ್ ಆಗುತ್ತೆ. ಇಲ್ಲಿ ಹೋದ್ರೆ ಸೇಮ್ ಆಪ್ಷನ್ಸ್ ಇರುತ್ತೆ. ಇದು ಬೇಕಾದ್ರೆ ನೀವು ಟ್ರೈ ಮಾಡಿ, ಸೇಮ್ ಅದೇ ಆಪ್ಷನ್ಸ್. ಓಕೆನಾ, ಸೊ ನಾನು ಇವಾಗ ಐಕಾನ್ಸ್ಗೆ ಹೋಗ್ತೀನಿ, ಇದು ಬೇಡ, ಇದು ಟ್ರೈ ಮಾಡಿ. ಫಾಂಟ್ ಕಲರ್ ಸೇಮ್, ಬ್ಯಾಕ್ ಗ್ರೌಂಡ್ ಕಲರ್ ಅಂದ್ರೆ ಸೆಲ್ ಕಲರ್ ಚೇಂಜ್ ಆಗುತ್ತೆ, ಫಾಂಟ್ ಕಲರ್ ಅಂದ್ರೆ ಇಲ್ಲಿರೋ ಫಾಂಟ್ ಚೇಂಜ್ ಆಗುತ್ತೆ. ಡೇಟಾ ಬಾರ್ ಹೋಗೋಣ. ಡೇಟಾ ಬಾರ್ನ ಕ್ಲಿಕ್ ಮಾಡಿದ ತಕ್ಷಣ ನೋಡಿ, ಇಲ್ಲಿ ಬಾರ್ಸ್ ಬಂದ್ಬಿಡುತ್ತೆ. ಬಟ್ ಹಂಗೆ ಬರೀ ಬಾರ್ ಅಷ್ಟೇ ಬೇಕು. ಇಲ್ಲಿ ಕ್ಲಿಕ್ ಮಾಡ್ತೀನಿ, ನನಗೆ ಇಲ್ಲಿರೋ ವ್ಯಾಲ್ಯೂಸ್ ಬೇಡ. ಜಸ್ಟ್ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಇದಲ್ಲೇ
ಲೋಯೆಸ್ಟ್ ವ್ಯಾಲ್ಯೂ ಅಂತೆಲ್ಲ ಶೋ ಬಾರ್ ಅಂತ ಕೊಡಿ ಸಾಕು. ನೋಡಿ, ಇದು ಎಕ್ಸೆಲ್ ಅಲ್ಲೂ ಇದೆ ಆಪ್ಷನ್. ಇದಿಷ್ಟೇ, ನೀವು ಹೋದ್ರೆ ನೀವು ಬೇಕಾದ್ರೆ ಕಲರ್ಗಳು ಚೇಂಜ್ ಮಾಡ್ಕೋಬಹುದು, ಮತ್ತೆ ನೆಗೆಟಿವ್ ವ್ಯಾಲ್ಯೂ ಇದ್ರೆ ನೆಗೆಟಿವ್ ವ್ಯಾಲ್ಯೂ ಚೇಂಜ್ ಮಾಡ್ಕೋಬಹುದು. ಈ ಥರ ಅಷ್ಟೇ ಮಾಡ್ಬೋದು. ನೋಡಿ, ಪಾಸಿಟಿವ್ ಬಾರ್ ನನಗೆ ಏನಾರು ಅಕಸ್ಮಾತ್ ಈ ಕಲರ್ ಬೇಕಂದ್ರೆ ಓಕೆ ಅಂದ್ಬಿಟ್ರೆ ನಾನು ಆ ಕಲರ್ ಚೇಂಜ್ ಆಗುತ್ತೆ. ಓಕೆನಾ? ರೈಟ್. ಸೊ ಇವಾಗ ಈ ಬಾರ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ನೋಡಿದ್ವಿ. ಇದಕ್ಕೆ ಡೇಟಾ ಬಾರ್ಸ್ ಅಂತ ಕರಿತೀವಿ. ಐಕಾನ್ಸ್ ಎಕ್ಸೆಲ್ ಅಲ್ಲಿ ನೋಡಿರ್ಬೋದು. ನಾನು ನಿಮಗೆ ಹೇಳ್ಕೊಟ್ಟಿದ್ದೆ. ಈ ಸ್ಮಾಲ್ ಇಮೇಜಸ್ ತರ ಬರುತ್ತೆ ಐಕಾನ್ಸ್. ಇಲ್ಲಿ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ ಎಷ್ಟೊಂದು ಐಕಾನ್ಸ್ ಇರುತ್ತೆ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಎಲ್ಲ ನಂಬರ್ ಅಂತ ಕೊಡ್ತೀನಿ. ಎಲ್ಲದೂ ನಂಬರ್. ಈಗ ಜಸ್ಟ್ ರೂಲ್ಸ್ ಅಪ್ಲೈ ಮಾಡಿದ್ವಲ್ಲ, ಆ ಥರ ನಂಬರ್ ಅಂತ ಚೇಂಜ್ ಮಾಡ್ಕೋತೀನಿ. ನೋಡಿ, ಇಲ್ಲಿ ರೂಲ್ಸ್ ಅಂತ 0 ಇಂದ 25,000. ಆಯ್ತಾ? 25,000 ಇಂದ 50,000 ಅಂತ ಕೊಡೋಣ. ಮತ್ತೆ 50,000 ಇಂದ ಮ್ಯಾಕ್ಸಿಮಮ್ 75,000 ಕೊಟ್ಟಿರ್ತೀನಿ. ಓಕೆ, ಐಕಾನ್ಸ್ ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನು 0 ಇಂದ 25 ರೆಡ್ ಕಲರ್ ಅಲ್ಲಿ, ಮತ್ತೆ ಯೆಲ್ಲೋ ಕಲರ್, ಮತ್ತೆ ಇದು ಗ್ರೀನ್ ಕಲರ್. ಓಕೆ, ನೋಡಿ ಈ ರೀತಿ ನಾನು ಏನ್ ವ್ಯಾಲ್ಯೂಸ್ ಕೊಡ್ತೀನಿ ಆ ವ್ಯಾಲ್ಯೂಸ್ಗೆ ಈ ತರ ಕಲರ್ ಚೇಂಜ್ ಅಂದ್ರೆ ಐಕಾನ್ಸ್ ಬರುತ್ತೆ. ಇದಾಗ ಬರೀ ಐಕಾನ್ಸ್ ಬೇಕು, ನಂಬರ್ ಬೇಡ. ಇಲ್ಲೋಗಿ ನೋಡಿ, ಲೆಫ್ಟ್ ಆಫ್ ದ ಡೇಟಾ ಐಕಾನ್ ಎಲ್ಲಿ ಇರಬೇಕು? ಐಕಾನ್ ಓನ್ಲಿ. ನೋಡಿ, ಬರೀ ಐಕಾನ್ ಈ ರೀತಿ ಮಾಡ್ಬೋದು. ಓಕೆ, ರೈಟ್. ಇವಾಗ ನಿಮ್ಗೆ ಇದು ಇನ್ನೊಂದಿದೆ, URL ಅಂತ. ನಮಗೆ ವೆಬ್ಸೈಟ್ ಅಡ್ರೆಸ್ ಇತ್ತು ಅಂದ್ರೆ ಇಲ್ಲಿ ಇದನ್ನ ಯೂಸ್ ಮಾಡ್ಬೋದು. ಬಟ್ ವೆಬ್ಸೈಟ್ ಅಡ್ರೆಸ್ ಇಲ್ಲ. ಇದನ್ನ ತೆಗಿತೀನಿ ಇವಾಗ. ನೋಡಿ, ಇಲ್ಲಿ ಹೋಗ್ಬಿಟ್ಟು ನಮ್ಗೆ ಏನಾದ್ರು ಅಕಸ್ಮಾತ್ ವೆಬ್ಸೈಟ್ ಅಡ್ರೆಸ್ ಇದ್ರೆ ಇಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಬೇಕಾಗತ್ತೆ. ಇಲ್ಲಿ ವೆಬ್ಸೈಟ್ ಅಡ್ರೆಸ್ ಇಲ್ಲ, ಅದು ಇನ್ನೊಂದು ಟೇಬಲ್ ಇದೆ. ಬೇಕಿದ್ರೆ ನಾಳೆ ತೋರಿಸ್ತೀನಿ ನೋಡಿ. ನಾನು ಅದು ಇನ್ನೊಂದು ಟೇಬಲ್ ಇದೆ, ಇಂಪೋರ್ಟ್ ಮಾಡೋಕೆ ಟೈಮ್ ಆಗಿಬಿಡುತ್ತೆ. ಬಟ್ ನಿಮಗೆ ಇನ್ನೂ ಕೆಲವೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಇದನ್ನ ನಾನು ನಾಳೆ ತೋರಿಸ್ತೀನಿ. ಬೇಕಿದ್ರೆ ಆ ಡೇಟಾ ಇಲ್ಲ, ಡೇಟಾ ತಗೊಂಡು ನಾನು ನಿಮ್ಗೆ ತೋರಿಸ್ತೀನಿ. ಓಕೆ, ಇಂಟ್ರೆಸ್ಟಿಂಗ್ ಆಗಿ ಕಂಡೀಷನ್ ಫಾರ್ಮೆಟಿಂಗ್ ಅಲ್ಲೂ ಏನೋ ಒಂದು ತೋರಿಸ್ತೀನಿ ನಿಮಗೆ. ಪ್ರತಿ ಸರಿ ಇಲ್ಲಿ ಹೋಗ್ಬಿಟ್ಟು ನಾನು ಏನ್ ಮಾಡಿದೆ, ಇಲ್ಲಿ ಕಂಡೀಷನ್ ಫಾರ್ಮೆಟಿಂಗ್ ಕೊಟ್ಟೆ, ಅಂದ್ರೆ ರೂಲ್ಸ್ ಕೊಟ್ಟೆ. 0 ಇಂದ 25,000, 25,000 ಇಂದ 50,000, 50,000 ಇಂದ ಮೇಲೆ ಎಷ್ಟಾದ್ರೂ ಇರ್ಬೋದು, ಅಥವಾ 75,000 ಎಷ್ಟಾದ್ರೂ ಇರ್ಬೋದು. ಆ ರೀತಿ ನಾನು ಏನ್ ಮಾಡಿದೆ ಅಂದ್ರೆ ಒಂದಷ್ಟು ಫಾರ್ಮೆಟಿಂಗ್ ಅನ್ನ ಕೊಟ್ಟೆ. ಬಟ್ ಪ್ರತಿ ಸರಿ ಹೋಗ್ಬಿಟ್ಟು ನಾನು ಈ ಕಂಡೀಷನ್ ಫಾರ್ಮೆಟಿಂಗ್ ಅನ್ನ ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡ್ತೀನಿ. ಆಯ್ತಾ? ಇದನ್ನ ಮ್ಯಾಪ್ ಚೇಂಜ್ ಮಾಡ್ಬಿಡ್ತೀನಿ. ಓಕೆ, ನೋಡಿ, ಇಲ್ಲೊಂದಷ್ಟು ಈ ತರ ಬಬಲ್ಸ್ ಇದೆಯಲ್ಲ, ಇದು ಕೂಡ ನನಗೆ ಕಂಡೀಷನ್ ಫಾರ್ಮೆಟಿಂಗ್ ಆಗ್ಬೇಕು. ಆಯ್ತಾ? ಸೊ ಇಲ್ಲಿ ಕಂಡೀಷನ್ ಫಾರ್ಮೆಟಿಂಗ್ ಮಾಡ್ಬೇಕಂದ್ರೆ ನೋಡಿ, ಇಲ್ಲಿ ಬಬಲ್ಸ್ ಅಂತ ಇದೆಯಲ್ಲ, ಇಲ್ಲಿ ಹೋಗ್ಬಿಟ್ಟು ಈ ಕಲರ್ಸ್ ಇದೆಯಲ್ಲ, ಇಲ್ಲಿ ನಾನು ಕ್ಲಿಕ್ ಮಾಡ್ಬಿಟ್ಟು ನೋಡಿ, ಎಲ್ಲೆಲ್ಲಿ ಎಫೆಕ್ಟ್ಸ್ ಅಂತ ಇದೆ ಎಲ್ಲ ಕಂಡೀಷನ್ ಫಾರ್ಮೆಟಿಂಗ್. ಇಲ್ಲಿ ಹೋಗ್ಬಿಟ್ಟು ನೋಡಿ ರೂಲ್ಸ್, ನಾನು ಏನ್ ಮಾಡ್ಬೇಕು ಗೊತ್ತಾ? ಇಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತೀನಿ, ಸೇಲ್ಸ್ ವ್ಯಾಲ್ಯೂ ತಗೋತೀನಿ. ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ವ್ಯಾಲ್ಯೂ ತಗೊಂಡು ಇದಕ್ಕೆಲ್ಲ ಕಂಡೀಷನ್ ಫಾರ್ಮೆಟಿಂಗ್ ಕೊಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ ನೋಡಿ, ಸಮ್ ಆಫ್ ಸೇಲ್ಸ್ ಬಂತ. ಇಲ್ಲಿ ಅದೇ ತರ 0 ಇಂದ 25,000, 25,000 ಇಂದ 75,000, 75,000 ಇಂದ ಮ್ಯಾಕ್ಸಿಮಮ್, ಮತ್ತೆಲ್ಲ ಕಲರ್ ಚೇಂಜ್ ಮಾಡ್ಬೇಕು. ಮತ್ತೆ ಇನ್ನೊಂದು ತಗೋತೀನಿ, ಇಲ್ಲಿ ಇದಕ್ಕೂ ಅದೇ ತರ ಕೊಡ್ಬೇಕು. ಇನ್ಸ್ಟೆಂಟ್ ನಿಮಗೇನಾದ್ರೂ ಇದೇ ತರ ರಿಪೋರ್ಟ್ಸ್ ಎಷ್ಟೊಂದು ಮಾಡ್ತಾ ಇದ್ದೀನಿ, ಮಲ್ಟಿಪಲ್ ಟೈಮ್ಸ್ ಅದೇ ಬರ್ತಾ ಇದೆ, ನನಗೆ ಅದೇ ಕಂಡೀಷನ್ ಫಾರ್ಮೆಟಿಂಗ್ ಕೊಡಬೇಕು ಅಂತಿದ್ರೆ ಏನ್ ಮಾಡಿ ಗೊತ್ತಾ? ಇಲ್ಲೋಗಿ ಟೇಬಲ್ಗೆ ಇಲ್ಲೋಗ್ಬಿಟ್ಟು ಎಲ್ಲಾದ್ರೂ ಸರಿ, ಯಾವ್ದಾದ್ರು ಟೇಬಲ್ ಆದ್ರೂ ಸರಿ, ಯೂಶಲಿ ನಾನು ಏನ್ ಮಾಡ್ತೀನಿ, ಯಾವ ಟೇಬಲ್ ಅಲ್ಲಿ ಸೇಲ್ಸ್ ವ್ಯಾಲ್ಯೂ ಇದೆ, ಇವಾಗ ನಾನು ಸೇಲ್ಸ್ ವ್ಯಾಲ್ಯೂಗೆ ಕಂಡೀಷನ್ ಫಾರ್ಮೆಟಿಂಗ್ ಕೊಡಬೇಕು. ಡೇಟಾ ಟೇಬಲ್ ಸೆಲೆಕ್ಟ್ ಮಾಡ್ಕೋತೀನಿ, ಮೆಷರ್ ಅಂತ ಕ್ಲಿಕ್ ಮಾಡ್ತೀನಿ. ಗಮನ ಕೇಳಿ, ಮೆಷರ್ ಅಂತ ಕೊಡ್ತೀನಿ. ಮೆಷರ್ ಅಂತ ಕೊಟ್ಬಿಟ್ಟು ನೆನ್ನೆ ಒಂದು ಇಫ್ ಕಂಡೀಷನ್ ಬರ್ದಿದ್ವಿ, ಸೇಮ್ ಅದನ್ನೇ ನಾವಿಲ್ಲಿ ತಗೊಳ್ಳೋಣ. ಏನ್ ಮಾಡ್ತೀನಿ, ಕಂಡೀಷನಲ್ ಫಾರ್ಮ್ಯಾಟ್ ಅಂತ ಕೊಡ್ತೀನಿ. ಈಕ್ವಲ್ಸ್ ಇಫ್ sum of sales, okay, is greater than or equals to 75,000. 75,000 ಗಿಂತ ಹೆಚ್ಚಿಗೆ ಇತ್ತು ಅಂದ್ರೆ ನನಗೆ
ಗ್ರೀನ್ ಕಲರ್ ಇರಬೇಕು, ಜಸ್ಟ್ ಗ್ರೀನ್ ಅಂತ ಕೊಡ್ತೀನಿ, ಕಾಮ. ಇಫ್ sum of sales is greater than or equals to 25,000, ನನಗೆ ಬ್ಲೂ ಕಲರ್ ಇರಬೇಕು, ಜಸ್ಟ್ ಕಲರ್ ನೇಮ್ ಆಗ್ತಾ ಇದೆ. ಇಲ್ಲ ಅಂದ್ರೆ ನನಗೆ ರೆಡ್ ಕಲರ್ ಬರಬೇಕು, ಕ್ಲೋಸ್ ದ ಬ್ರಾಕೆಟ್. ಈ ಎಕ್ಸಾಂಪಲ್ ಏನೇನು ತಗೊಂಡಿದ್ವಿ, ಬಟ್ ನೆನ್ನೆ ಏನ್ ಮಾಡಿದ್ವಿ ಅಂದ್ರೆ ಇಲ್ಲಿ ಹೈ ಮೀಡಿಯಂ ಲೋ ಅಂತ ತಗೊಂಡಿದ್ವಲ್ಲ, ಇನ್ಸ್ಟೆಂಟ್ ನಾನು ಏನ್ ಮಾಡ್ತೀನಿ, ಗ್ರೀನ್ ಬ್ಲೂ ರೆಡ್ ಅಂತ ತಗೊಂಡೆ, ಕಲರ್ ಹೆಸರು ಕೊಟ್ಬಿಟ್ಟಿದ್ದೀನಿ, ಎಂಟರ್ ಅಂತ ಕೊಡ್ತೀನಿ. ಸೇಮ್ ಅದೇ ಎಕ್ಸಾಂಪಲ್ ನೋಡಿ, ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂತ ಬಂತಲ್ಲ, ರಿಪೋರ್ಟ್ಸ್ಗೆ ಹೋಗ್ತೀನಿ, ಈ ಟೇಬಲ್ ಸೆಲೆಕ್ಟ್ ಮಾಡ್ತೀನಿ, ಟೇಬಲ್ ಸೆಲೆಕ್ಟ್ ಮಾಡ್ಬಿಟ್ಟು ಸೆಲ್ ಎಲಿಮೆಂಟ್ಸ್ ಹೋಗ್ತೀನಿ, ಇಲ್ಲಿ ಸಮ್ ಆಫ್ ಸೇಲ್ಸ್ ತಗೋತೀನಿ, ನನಗೆ ಬ್ಯಾಕ್ ಗ್ರೌಂಡ್ ಕಲರ್ ಚೇಂಜ್ ಆಗುತ್ತೆ. ಎಫೆಕ್ಟ್ಸ್ಗೆ ಹೋಗ್ತೀನಿ, ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಏನ್ ಮಾಡ್ತೀನಿ ಗೊತ್ತಾ, ಇಲ್ಲಿ ನೋಡಿ ಫೀಲ್ಡ್ ವ್ಯಾಲ್ಯೂ ಅಂತಿದೆ, ಅವಾಗ ಗ್ರೇಡಿಯಂಟ್ ರೂಲ್ಸ್ ತಗೊಂಡೆ ಫೀಲ್ಡ್ ವ್ಯಾಲ್ಯೂ ಕೊಟ್ಬಿಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಈಗಷ್ಟೇ ನಾನು ಕ್ರಿಯೇಟ್ ಮಾಡಿದ್ನಲ್ಲ ಮೆಜರ್ ಸೆಲೆಕ್ಟ್ ಮಾಡ್ತೀನಿ, ನೋಡಿ ಮೆಜರ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೋಡಿ ನಾನೇನ್ ಕಲರ್ ಕೊಟ್ಟೆ ಅದು ಬಂತು, ಅದನ್ನ ಏನ್ ವ್ಯಾಲ್ಯೂಸ್ ಕೊಟ್ಟಿದ್ದೆ ಆ ವ್ಯಾಲ್ಯೂಸ್ ತಕ್ಕನಾಗ ನಂಗೆ ಇಲ್ಲಿ ಈ ತರ ಬಂತು. ಇದಕ್ಕೆ ವರ್ಕ್ ಆಗುತ್ತಾ ನೋಡೋಣ. ಸೆಲೆಕ್ಟ್ ಮಾಡ್ತೀನಿ ಮ್ಯಾಪ್, ಈ ಬಬಲ್ಸ್ ಇದೆ ನೋಡಿ, ಈ ಬಬಲ್ಸ್ ಈ ಕಲರ್ ಇತ್ತಲ್ಲ, ಎಫೆಕ್ಟ್ಸ್ ಕೊಡ್ತೀನಿ, ಕಂಡೀಷನ್ ಫಾರ್ಮ್ಯಾಟಿಂಗ್, ಮತ್ತೆ ಫೀಲ್ಡ್ ವ್ಯಾಲ್ಯೂ ಇಲ್ಲಿ ಹೋಗ್ಬಿಟ್ಟು ಅದೇ ಕಂಡೀಷನ್ ಫಾರ್ಮ್ಯಾಟಿಂಗ್ ಸೆಲೆಕ್ಟ್ ಮಾಡಿ ಓಕೆ ಅಂತ ಕೊಡ್ತೀನಿ. ನೋಡಿ ಇಮ್ಮಿಡಿಯೇಟ್ ಆಗಿ ಚೇಂಜ್ ಆಗ್ಬಿಡುತ್ತೆ. ಅಂದ್ರೆ ಈ ತರ ನೀವು ಪ್ರತಿ ಸರಿ ಈ ವ್ಯಾಲ್ಯೂಸ್ಗೆ ಏನಾದ್ರು ಕಂಡೀಷನ್ ಫಾರ್ಮ್ಯಾಟಿಂಗ್ ಮಾಡ್ಬೇಕು ಅಂದ್ರೆ ಈ ರೀತಿ ಮಾಡ್ಬೋದು. ಓಕೆ, ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಒಂದು ಕಾರ್ಡ್ ಅಂತಿದೆ, ಎಲ್ಲದು ಇದು ಕಾರ್ಡ್. ಕಾರ್ಡ್ ಅಂದ್ರೆ ಏನ್ ಗೊತ್ತಾ, ಸಮ್ಮರೈಸ್ಡ್ ವ್ಯಾಲ್ಯೂ. ನಾನು ಇಲ್ಲಿ ಹೋಗ್ಬಿಟ್ಟು ಸೇಲ್ಸ್ ವ್ಯಾಲ್ಯೂ ತಗೋತೀನಿ ನೋಡಿ, ಇದೊಂದು ಸೇಲ್ಸ್ ವ್ಯಾಲ್ಯೂ ಅಂತ ಇಟ್ಕೊಳ್ಳೋಣ. ಸಮ್ಮರೈಸ್ಡ್ ಸೇಲ್ಸ್ ವ್ಯಾಲ್ಯೂ ಓವರ್ ಆಲ್ 2.3 ಮಿಲಿಯನ್ ಇದೆ. ನಾನು ಇವಾಗ ಯಾವ್ದಾರು ಒಂದು ಸೆಲ್ ಸೆಲೆಕ್ಟ್ ಮಾಡೋಣ ನೋಡಿ, ಅದ್ರಲ್ಲಿ ಬರುತ್ತಿಲ್ಲ ನೋಡಿ. ಓಕೆನಾ, ನಾನೇನ್ ಮಾಡ್ತೀನಿ ಗೊತ್ತಾ, ಈಗ ಸೆಲೆಕ್ಟ್ ಮಾಡ್ಕೋತೀನಿ, ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕ್ಯಾಟಗರಿ ಲೇಬಲ್ ತೆಗೆದ್ಬಿಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೈಟಲ್ ಅಂತಿದೆ, ಟೈಟಲ್ ಕೊಟ್ಬಿಡ್ತೀನಿ, ಟೈಟಲ್ ಬಂದು ಟೋಟಲ್ ಸೇಲ್ಸ್ ಅಂತ ಕೊಡೋಣ. ಆಯ್ತಾ, ರೈಟ್. ಓಕೆ, ಇದು ಸೆಂಟ್ರಲ್ ಲೈನ್ ಮಾಡ್ಕೊಳ್ಳೋಣ. ಇದು ಫಾರ್ಮ್ಯಾಟಿಂಗ್ ನಾನು ಮಾಡ್ತಾ ಇರೋದು. ಫಾಂಟ್ ಕಲರ್ ವೈಟ್ ಕೊಡ್ತೀನಿ, ಬಟ್ ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್ ಇರುತ್ತೆ, ಇಲ್ಲಿ ನೋಡಿ, ಇಲ್ಲಿ ಬ್ಯಾಕ್ ಗ್ರೌಂಡ್ ಕಲರ್. ಈ ಬ್ಯಾಕ್ ಗ್ರೌಂಡ್ ಕಲರ್ ಇಲ್ಲಿ ಎಫೆಕ್ಟ್ಸ್ ಅಂತ ಇದೆಯಲ್ಲ, ನಾನು ಇದು ಕ್ಲಿಕ್ ಮಾಡ್ತೇನೆ, ಇಲ್ಲೂ ಕೂಡ ಅದನ್ನ ಯೂಸ್ ಮಾಡ್ಕೋಬಹುದು. ನೋಡಿ ಎಲ್ಲ ಬೇಕಾದ್ರೂ ಯೂಸ್ ಮಾಡ್ಬೋದು. ಈಗ ನೋಡಿ ಅದಂಗೆ ರೆಡ್ ಕಲರ್ ಬಂತಾ, ಈಗ ನೋಡಿ ಇಲ್ಲಿ ಹೋಗ್ತೀನಿ, ಬ್ಲೂ ಕಲರ್ ಆಗುತ್ತೆ. ನೋಡಿ ಇಲ್ಲಿ ವ್ಯಾಲ್ಯೂ ಏನಿದೆ ಆ ವ್ಯಾಲ್ಯೂ ಮೇಲೆ ಚೇಂಜ್ ಆಗುತ್ತೆ ನೋಡಿ. ರೈಟ್, ಇವಾಗ ಈ ಬಾಕ್ಸ್ ಸೆಲೆಕ್ಟ್ ಮಾಡ್ತೀನಿ, ಇದ್ರ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಇದ್ರ ಬ್ಯಾಕ್ ಗ್ರೌಂಡ್ ಕೂಡ ನಾನು ಚೇಂಜ್ ಮಾಡ್ಕೋಬಹುದು. ನೋಡಿ ಬ್ಯಾಕ್ ಗ್ರೌಂಡ್ ಕಲರ್ ಸೆಲೆಕ್ಟ್ ಮಾಡಿದೆ, ಎಫೆಕ್ಟ್ಸ್, ಇಲ್ಲಿ ಹೋಗ್ತೀನಿ, ಇವಾಗ ಫೀಲ್ಡ್ ವ್ಯಾಲ್ಯೂ, ಇಲ್ಲಿ ಕಂಡೀಷನ್ ಫಾರ್ಮ್ಯಾಟಿಂಗ್, ಓಕೆ. ನೋಡಿ ಈ ಬ್ಯಾಕ್ ಗ್ರೌಂಡ್ ಇದೆಯಲ್ಲ, ಒಂದು ಕೆಲಸ ಮಾಡೋಣ, ಇದನ್ನ ಟ್ರಾನ್ಸ್ಪರೆಂಟ್ ಮಾಡ್ಕೊಂಬೋಣ ಈ ತರ. ನೋಡಿ ಇಲ್ಲಿ ಇದೆಯಲ್ಲ ಇದು ಫಾಂಟ್, ಈ ಫಾಂಟ್ ಕಲರ್ನು ಏನ್ ಮಾಡ್ತೀನಿ ಅಂದ್ರೆ ಅದೇ ಕಂಡೀಷನ್ ಫಾರ್ಮ್ಯಾಟಿಂಗ್ ಕೊಟ್ಬಿಡ್ತೀನಿ. ನೋಡಿ ಗ್ರೀನ್ ಕಲರ್ ಬಂತ. ಈಗ ನೋಡಿ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ 11,000 ಕ್ಲಿಕ್ ಮಾಡ್ತೀನಿ. ನೋಡಿ ಚೇಂಜ್ ಆಗ್ತಿಲ್ಲ, ಒಂದು ನಿಮಿಷ. ನೋಡಿ ರಿಫ್ರೆಶ್ ಆಗಿಲ್ಲ, ಸಾರಿ. ನೋಡಿ ಸ್ವಲ್ಪ ಒಂಚೂರು ಟ್ರಾನ್ಸ್ಪರೆಂಟ್ ಮಾಡೋದು, ನೀಟಾಗಿ ಕಾಣಿಸುತ್ತೆ. ನೋಡಿ ರಿಫ್ರೆಶ್ ತಗೋತಲ್ಲ, ಸ್ಲೋ ಆಗ್ತಿದೆ. ನೋಡಿ ಈ ರೀತಿ ನಾವು ಕಲರ್ಸ್ ಅನ್ನ ಮಾಡ್ಕೋಬಹುದು. ಇದು ಕಂಡೀಷನ್ ಫಾರ್ಮ್ಯಾಟಿಂಗ್ ಸ್ಪೆಷಾಲಿಟಿ. ಈ ರೀತಿ ಮಾಡಿದ್ರೆ ನಿಮ್ಗೆ ಯಾವುದೇ ರಿಪೋರ್ಟಿಂಗ್ ಅನ್ನ ಡೈನಾಮಿಕ್ ಆಗಿ ಮಾಡ್ಬೋದು. ಆಮೇಲೆ ಯಾರು ತುಂಬಾ ತಲೆ ಕೆಡಿಸ್ಕೋಬೇಡಿ, ಇದನ್ನ ಇನ್ ಡೆಪ್ತ್ ಆಗಿ ನಾನು ನೆಕ್ಸ್ಟ್ ಮಂತ್ ಮಾಡ್ತೀನಿ ಅಂತ ಹೇಳಿದೀನಿ. ಇವಾಗ ಜಸ್ಟ್ ಒಂದು ಗ್ಲಾನ್ಸ್ ನೀವು ಇಟ್ಕೊಳ್ಳಿ ಇದನ್ನೆಲ್ಲ. ಇದಕ್ಕೆ ಆಲ್ರೆಡಿ ನಾನು
ಎಷ್ಟೊಂದು ವಿಡಿಯೋಸ್ಗಳನ್ನ ನಾನು ಹಾಕ್ತಾನೆ ಹೋಗ್ತಾ ಇದ್ದೀನಿ. ಎಷ್ಟು ಜನ ನೋಡ್ತಾ ಇದಾರೆ ನನಗೆ ಗೊತ್ತಿಲ್ಲ. ನಮ್ಮ ವೆಬ್ಸೈಟ್ ನಾನಿಲ್ಲಿ ವೆಬ್ಸೈಟಲ್ಲಿ ಎಲ್ಲ ವಿಡಿಯೋಸ್ ಹಾಕ್ತಾ ಇದ್ದೀನಿ ನಾನು. ನೀವು ಅದನ್ನ ನೋಡ್ತಿದ್ರೆ ಅನ್ನೋ ಗೊತ್ತಿಲ್ಲ. ಓಕೆ ನೋಡಿ, ನಿನ್ನೆ ಕೂಡ ನಾನು ಹಾಕಿದ್ದೀನಿ ಒಂದಷ್ಟು ವಿಡಿಯೋಸ್ಗಳು. ನೋಡಿ, ಪವರ್ BI ಇದು ನಿನ್ನೆ ನಾವು ಮಾಡಿದ್ದು. ನೋಡಿ, ಇದು ಇನ್ ಡೆಪ್ತ್ ವಿಡಿಯೋಸ್ ನಾನು ಹಾಕಿದ್ದೀನಿ. ಆಯ್ತಾ, ಎಲ್ಲ ಡಾಕ್ಸ್ ಫಂಕ್ಷನ್ಸು ಇದೆ ಇಲ್ಲಿ. ಅದಕ್ಕೆ ನೆಸೆಸರಿ ಫೈಲ್ಸ್ ಹಾಕಿದ್ದೀನಿ, ಮತ್ತೆ ಸೀರೀಸ್ ಅದು ಲಿಂಕ್ ಕೂಡ ನಾನು ಹಾಕಿದ್ದೀನಿ. ಸೊ ಅಲ್ಲೋಗಿ ನೀವು ನೋಡ್ಕೋಬಹುದು. ಓಕೆನಾ? ಇಲ್ಲಿ ಹೋದ್ರೆ ಕಂಪ್ಲೀಟ್ ಡಾಕ್ಸ್ ಲಿಂಕ್ ಕೂಡ ಇಲ್ಲಿ ಹಾಕಿದ್ದೀನಿ. ನಂಗೆ ಬರ್ತಾ ಅನ್ನೋದು. ಓಕೆ ಸರ್, ಇದೇನೋ ಬರ್ತಿಲ್ಲ, ಇದು ಚೆಕ್ ಮಾಡ್ತೀನಮ್ಮ. ಆಯ್ತಾ, ಬಂದಿಲ್ಲ ಅಂದರೆ ಅಪ್ಡೇಟ್ ಮಾಡಿಬಿಡ್ತೀನಿ ಇದನ್ನು. ಓಕೆ, ಸೊ ಯಾರು ನನಗೇನು ಇನ್ಫಾರ್ಮೇಷನ್ ಕೊಟ್ಟಿಲ್ಲ, ಸೊ ನಾನು ಈಗಷ್ಟು ಚೆಕ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನಿಮಗೆ ಚೇಂಜ್ ಮಾಡಿ ಕೊಡ್ತೀನಿ. ಓಕೆ ರೈಟ್. ಸೊ ಇದನ್ನು ವರ್ಕ್ ಆಗ್ತಿಲ್ಲ, ಇದನ್ನು ನಾನು ಚೆಕ್ ಮಾಡ್ತೀನಿ. ಬಟ್ ಅದರ್ವೈಸ್ ಎಲ್ಲ ಇದೆ ನೋಡಿ, ಇಲ್ಲಿ ವಿಡಿಯೋ ಇದೆ, ಇಲ್ಲಿ ವಿಡಿಯೋ ಇದೆ, ಎಲ್ಲ ವಿಡಿಯೋ ಇದೆ, ನೋಡಿಕೊಂಡು ಕಲ್ತ್ಕೊಂಡು. ಓಕೆ ರೈಟ್, ನೆಕ್ಸ್ಟ್ ಟಾಪಿಕ್ ಹೋಗೋಣ. ಓಕೆನಾ? ಇವಾಗ ನಿಮಗೆ ಇದೆಲ್ಲ ಏನು ತೋರಿಸೋದಲ್ಲ ಫಾರ್ಮ್ಯಾಟಿಂಗ್. ಇಲ್ಲಿ ಹೋಗ್ಬಿಟ್ಟು ನೀವು ಬೇಕಿದ್ರೆ ಈ ಫಾರ್ಮ್ಯಾಟಿಂಗ್ ಇದೆಲ್ಲ ಇದು ನೀವು ನೋಡ್ಕೋಬಹುದು. ಕಂಡೀಷನ್ ಫಾರ್ಮ್ಯಾಟಿಂಗ್ ಅಂದರೆ ಬೇಸ್ಡ್ ಆನ್ ಕಂಡೀಷನ್ಸ್ ನಂಗೆ ಫಾರ್ಮ್ಯಾಟಿಂಗ್ ಆಗೋದು. ಇಲ್ಲ ಅಂದ್ರೆ ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಬೋಲ್ಡ್ ಬೇಕಾ, ಬೋಲ್ಡ್ ಮಾಡ್ಕೋತೀನಿ. ಇಲ್ಲಿ ಹೋಗ್ಬಿಟ್ಟು ನನಗೆ ಏರಿಯಲ್ ಬ್ಲ್ಯಾಕ್ ಬೇಕಾ ನೋಡಿ, ಈ ರೀತಿ ನಾವು ಚೇಂಜಸ್ ಅನ್ನ ಮಾಡ್ಕೋಬಹುದು. ಫ್ರೆಶ್ ಆಗ್ತಾ ಇಲ್ಲ ನೋಡಿ. ಓಕೆನಾ? ಸೊ ಈ ರೀತಿ ಫಾರ್ಮ್ಯಾಟಿಂಗ್ ಅನ್ನ ಮಾಡಬಹುದು. ರೈಟ್, ನೆಕ್ಸ್ಟ್ ಅಡ್ವಾನ್ಸ್ಡ್ ವಿಜುವಲೈಸೇಷನ್ಸ್. ತುಂಬಾ ಜನಕ್ಕೆ ಇಲ್ಲಿ ಹೋಗಿ ನೋಡಿದ್ರೆ ಇದಿಷ್ಟೇ ವಿಜುವಲೈಸೇಷನ್ಸ್ ಇದೆ ಅಂತ ಅನ್ಕೋತಾರೆ. ಬಟ್ ಒಂದು ತಿಳ್ಕೊಳ್ಳಿ, ಈ ವಿಜುವಲೈಸೇಷನ್ಸ್ ಬಿಟ್ಟು ಇನ್ನೂ ಅನೇಕ ಡಿಫ್ರೆಂಟ್ ಯುನೀಕ್ ಆಗಿರುವಂತ ವಿಜುವಲೈಸೇಷನ್ಸ್ ಕೂಡ ಇದೆ. ಯಾವ್ದದು ನೋಡಿ, ಇಲ್ಲಿ ಮೋರ್ ವಿಜುವಲ್ಸ್ ಅಂತಿದೆ. ಕ್ಲಿಕ್ ಮಾಡಿದ್ರೆ ಇಲ್ಲಿ ಫ್ರಮ್ ಆಪ್ ಸೋರ್ಸ್ ಅಂತ ಇದನ್ನ ಕ್ಲಿಕ್ ಮಾಡಿದ್ರೆ ನನಗೆ ಒಂದು ಆಪ್ ಸೋರ್ಸ್ ಹೋಗುತ್ತೆ ನೋಡಿ, ಈ ತರ. ಓಕೆ, ಸೊ ನನಗೆ ಇಲ್ಲಿ ಎಷ್ಟೊಂದು ವಿಜುವಲೈಸೇಷನ್ಸ್ ಇದೆ ನೋಡಿ, ಇಲ್ಲಿ ಎಷ್ಟೊಂದಿದೆ ವಿಜುವಲೈಸೇಷನ್ಸ್. ನನಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಇದು ನಿಮಗೆ ಫ್ರೀ ಆಗೋ ಸಿಗುತ್ತೆ, ಕೆಲವೊಂದು ಪೇಡ್ ಇದೆ. ಪೇಡ್ ಎಲ್ಲ ಬೇಡ ನಮಗೆ. ನೋಡಿ, ಇಲ್ಲಿ ಕಾರ್ಡ್ ವಿತ್ ಸ್ಟೇಟ್ಸ್ ಇದು ಯಾವುದೋ ಒಂದಿದೆ, ಇದು ಗೊತ್ತಿಲ್ಲ, ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಜಸ್ಟ್ ಇದು ಕ್ಲಿಕ್ ಮಾಡ್ತೀನಿ, ನೋಡೋಣ ಏನಿದೆ ಅಂತ. ಈಗ ಜಸ್ಟ್ ಒಂದು ಕಾರ್ಡ್ ಮಾಡೋದಲ್ಲ, ಅದೇ ತರ ಇದು ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿದೆ. ಈ ತರ ನಿಮಗೆ ಎಷ್ಟೊಂದು ಆಪ್ಷನ್ಸ್ ಬರುತ್ತೆ. ಓಕೆ, ಕಾರ್ಡ್ ನಿಮ್ಗೆ ಏನಾದ್ರು ಅಕಸ್ಮಾತ್ ಸ್ಯಾಂಪಲ್ ಬೇಕಂದ್ರೆ ಅದು ಕೂಡ ಇದೆ ಇಲ್ಲಿ, ಎಕ್ಸಾಂಪಲ್ಸ್ ವರ್ಕ್ ಮಾಡೋದಿಕ್ಕೆ. ಓಕೆನಾ? ಇಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಆ್ಯಡ್ ಅಂತ ಕೊಡ್ತೀನಿ. ನನ್ಗೆ ಗೊತ್ತಿಲ್ಲ ಇದೇನು ಅಂತ, ಜಸ್ಟ್ ನೋಡಿದೆ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ, ನೋಡೋಣ ಏನು ಬರುತ್ತಿದೋ ಅಂತ. ಜಸ್ಟ್ ಕ್ಲಿಕ್ ಮಾಡಿದೆ, ವಿಜುವಲೈಸೇಷನ್ ಸಕ್ಸಸ್ಫುಲ್ ಬಂತು ನೋಡಿ. ಇದು ಕ್ಲಿಕ್ ಮಾಡ್ತೀನಿ ನೋಡಿ. ಆಯ್ತಾ, ಇಲ್ಲಿ ಏನ್ ಮಾಡ್ಬೋದು ನಾವು, ಮೆಷರ್ಸ್ ಅಂತಿದೆ, ಏನೋ ಒಂದು ತಗೋತೀನಿ ನೋಡೋಣ ಜಸ್ಟ್. ಓಕೆ, ಕ್ಯಾಟಗರಿ ಸ್ಟೇಟ್ ಅಂತ ತಗೋ. ಇವನ ಮಲ್ಟಿ ಕಾರ್ಡ್ಸ್ ಅನ್ನೋ ಬಂತು ಇಲ್ಲಿ. ತುಂಬಾ ಏನೋ ಇದೆ ಇಲ್ಲಿ, ನನಗೂ ಸ್ಟೇಡಿಯಂ ಬರ್ತಿಲ್ಲ ಏನು ಅಂತ. ಓಕೆ, ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ. ಸೊ ಇದೆಲ್ಲ ನಾವು ಯೂಸ್ ಮಾಡ್ಕೊಂಡು ಇಲ್ಲಿ ಮಾಡ್ಬೋದು. ಜಸ್ಟ್ ಇನ್ನೊಂದೇನೋ ಒಂದು ಫಿಲ್ಟರ್ಸ್ ತಗೊಂಡು ನೋಡೋಣ ಏನು ಬರುತ್ತಿಲ್ಲ. ಜಸ್ಟ್ ಅದೇ ಸೇಮ್ ಅದೇ ಬರ್ತಿದೆ. ಬಟ್ ಇಲ್ಲಿ ಇನ್ನೇನೋ ಬೇರೆ ಮೆಷರ್ಸ್ ಎಲ್ಲ ಇದೆ, ಏನು ನನಗೂ ಅಷ್ಟು ಐಡಿಯಾ ಬರ್ತಿಲ್ಲ ಏನು ಅಂತ. ಇದು ಮಲ್ಟಿ ಕಾರ್ಡ್ಸ್ ಇರ್ಬೇಕು, ಇದು ಮೋಸ್ಟ್ಲಿ ಇದು ಈ ತರ ಮಲ್ಟಿ ಕಾರ್ಡ್ಸ್ ಬರ್ಬೋದು ಅನ್ಸುತ್ತೆ. ಓಕೆ, ಇನ್ನೊಂದು ನೋಡೋಣ. ನಾನು ಯೂಸ್ ಮಾಡಿರೋಂಥದ್ದು ಯಾವ್ದಾನ ಒಂದು ತೋರಿಸ್ತೀನಿ ನಿಮಗೆ. ಇಲ್ಲಿ 3D ಪೈ ಚಾರ್ಟ್. ಆಕ್ಚುಲಿ ನಮಗೆ 3D ಪೈ ಚಾರ್ಟ್ ಇಲ್ಲ ನಮ್ಮ ವಿಜುವಲೈಸೇಷನ್ಸ್ ಅಲ್ಲಿ. ಅದು ಬಿಟ್ಟು ವರ್ಡ್ ಕ್ಲೌಡ್ ಅಂತ ಬರುತ್ತೆ.
ಕ್ಲೌಡ್ ಆಗಿದೆ ನೋಡಿ, ಇದು ಯೂಸ್ ಮಾಡಿದ್ದೀನಿ. ಇದು ಹೆಂಗ್ ಯೂಸ್ ಆಗುತ್ತೆ ನಾನು ತೋರಿಸ್ತೀನಿ. ಈ ವರ್ಡ್ ಕ್ಲೌಡ್ ಬಂದು ನಾವೇನಾದ್ರೂ ಒಂದು ಟೆಕ್ಸ್ಟ್ ಅನ್ನ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಸೆಲೆಕ್ಟ್ ಮಾಡ್ತೀನಿ, ಆಯ್ತಾ. ಇಲ್ಲಿ ಹೋಗ್ಬಿಟ್ಟು ನಾ ಏನ್ ಮಾಡ್ತೀನಿ, ಸಬ್ ಕ್ಯಾಟಗರಿ ತಗೋತೀನಿ ನೋಡಿ. ಇದು ಒಂದು ಸೈಜ್ ಮೇಲೆ ಡಿಪೆಂಡ್ ಆಗ್ಬೇಕು. ನಾನು ಏನ್ ಮಾಡ್ತೀನಿ, ಸೇಲ್ಸ್ ತಗೋತೀನಿ ನೋಡಿ. ನಮ್ಗೆ ಏನ್ ಸೈಜ್ ಇದೆ ಅದ್ರ ಮೇಲೆ ಇಲ್ಲಿ ಈ ಟೆಕ್ಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ. ನನಗೇನೋ ಫಾಂಟ್ ಚೇಂಜ್ ಮಾಡ್ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡೋಣ ಏನಾದ್ರು ಫಾಂಟ್ ಬಗ್ಗೆ ಏನಾದ್ರು ಇದೆಯಾ ಇಲ್ಲಿ. ಫಾಂಟ್ ಡೇಟಾ ಕಲರ್ಸ್ ಕಾಣಿಸ್ತಾ ಇಲ್ಲ. ಫಾರ್ಮ್ಯಾಟಿಂಗ್ ಅಲ್ಲಿ ಹೋಗಿ ಚೆಕ್ ಮಾಡಿ ಏನಾದ್ರು ಫಾಂಟ್ ಬಗ್ಗೆ ಏನಾದ್ರು ಇತ್ತು ಅಂದ್ರೆ ಸ್ಟಾಪ್ ವರ್ಡ್ಸ್. ಹೆಡ್ಡಿಂಗ್ ಇದು ಟೆಕ್ಸ್ಟ್ ಕಲರ್ ಫಾಂಟ್. ಓಕೆ, ಇಲ್ಲಿದೆ ನೋಡಿ. ಇದು ಟೈಟಲ್ ಇದೆ, ಸಬ್ ಟೈಟಲ್. ಏನೋ ಕಾಣಿಸ್ತಿಲ್ಲ, ಎಲ್ಲ ಇರುತ್ತದೋ. ಓಕೆ, ಫಾರ್ಮ್ಯಾಟ್ ಎಲ್ಲ ಇರುತ್ತೆ ಫಾಂಟ್, ಆಯ್ತಾ, ಇರುತ್ತೆ. ಬಟ್ ಅದೇ ಟೈಮ್ ಇಲ್ಲ, ಎಲ್ಲ ಹುಡ್ಕೊಂಡ್ ಕುತ್ಕೋಬೇಕಷ್ಟೇ ಹೋಗ್ಬಿಟ್ಟು. ಇದು ಹೆಡ್ಡಿಂಗ್ ಇದೆ. ಓಕೆ, ಎಲ್ಲ ಇರುತ್ತೆ. ಓಕೆ, ಹುಡ್ಕಕ್ಕೆ ಟೈಮ್ ಇಲ್ಲ. ಇದು ಇರುತ್ತೆ, ಎಷ್ಟೊಂದು ಆಪ್ಷನ್ಸ್ ಇದೆ ಇಲ್ಲಿ. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಅಂದ್ರೆ ಇಲ್ಲಿ ಚೇಂಜ್ ಮಾಡ್ತಾ ಹೋಗ್ಬೋದು. ಓಕೆನಾ. ಸೊ ಈ ರೀತಿ ನಾನು ಇಲ್ಲಿ ಆಪ್ ಸೋರ್ಸ್ಗೆ ಹೋದ್ರೆ ನನಗೆ ಎಷ್ಟೊಂದು ಆಪ್ಷನ್ಸ್ಗಳಿದೆ ಅಲ್ಲಿ. ನಮಗೆ ಯಾವ ಒಂದು ವಿಜುವಲೈಸೇಷನ್ಸ್ ಬೇಕೋ ಆ ವಿಜುವಲೈಸೇಷನ್ಸ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ನಾನು ಇಲ್ಲಿ ಇನ್ನೂ ಅಡ್ವಾನ್ಸ್ಡ್ ಆಗಿ ರಿಪೋರ್ಟ್ಸ್ ಅನ್ನ ಮಾಡ್ಕೋಬಹುದು. ಓಕೆನಾ. ಸೊ ಇದನ್ನ ನೀವು ಆದಷ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಬಟ್ ಇದರಲ್ಲಿ ಕೆಲವೊಂದು ಪೇಡ್ ಇರುತ್ತೆ, ಸ್ವಲ್ಪ ಹುಷಾರು, ಅದನ್ನ ನೋಡ್ಕೊಂಡು. ಸುಮ್ಮನೆ ಅನ್ನೆಸೆಸರಿ ದುಡ್ಡು ಪೇ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇನ್ನೊಂದೇನಪ್ಪ ಅಂತಂದ್ರೆ, ನೋಡಿ, ನಾವಿಲ್ಲಿ ಏನೋ ಒಂದು ಸರ್ಚ್ ಮಾಡ್ತಿದ್ವಿ, ಇದು ನನಗೆ ಇದ್ರ ಬಗ್ಗೆ ಏನಂತ ಗೊತ್ತಾಗಿಲ್ಲ, ಆಯ್ತಾ. R&D ಮಾಡೋದಕ್ಕೆ ಇನ್ನು ಟೈಮ್ ಇಲ್ಲ. ನಾನೇನ್ ಮಾಡಿದೆ, ಜಸ್ಟ್ ಸುಮ್ಮನೆ ಡೌನ್ಲೋಡ್ ಮಾಡ್ಕೊಂಡೆ ಆಗೋಯ್ತು. ಬಟ್ ಏನ್ ಮಾಡೋದು ಗೊತ್ತಾ ನೋಡಿ, ಇಲ್ಲಿ ಡೌನ್ಲೋಡ್ ಸ್ಯಾಂಪಲ್ ಅಂತಿದೆ. ಜಸ್ಟ್ ಕ್ಲಿಕ್ ಮಾಡಿ ಸಾಕು, ಸ್ಯಾಂಪಲ್ ಫೈಲ್ ನಂಗೆ ಡೌನ್ಲೋಡ್ ಆಗ್ಬಿಡುತ್ತೆ. ಓಕೆನಾ. ಡೌನ್ಲೋಡ್ ಆದ್ಮೇಲೆ ಇದನ್ನ ಓಪನ್ ಅಂತ ಕೊಟ್ರೆ ಇದನ್ನ ಹೆಂಗ್ ಯೂಸ್ ಮಾಡ್ಬೋದು ಅಂತ ವಿತ್ ಡೇಟಾ ಕೊಟ್ಟಿರ್ತಾರೆ. ಓಕೆ, ಸ್ವಲ್ಪ ಟೈಮ್ ಹಿಡಿತದೆ ಓಪನ್ ಆಗಕ್ಕೆ. ಆಗ್ತದೆ. ಓಕೆ, ಅದು ಓಪನ್ ಆದ್ರೆ ಓಕೆ, ಒಂದು ನಿಮಿಷ ವಿಜೇತ್, ನಿಮ್ಮ ಕ್ವಶನ್ ನಾನು ಆನ್ಸರ್ ಆಮೇಲೆ ಮಾಡ್ತೀನಿ. ಇದನ್ನ ಕ್ಲೋಸ್ ಮಾಡ್ತೀನಿ. ಓಪನ್ ಆಗ್ತಾ ಇದೆ, ಅದು ಓಪನ್ ಆಗ್ಲಿ, ಅದ್ ನೋಡೋಣ. ಮೀನ್ ವೈಲ್ ನಾವು ಇನ್ನೊಂದು ಟಾಪಿಕ್ ಅನ್ನ ಕವರ್ ಮಾಡ್ಕೊಳ್ಳೋಣ. ಓಕೆ, ಸೊ ವಿಜೇತ್ ಏನೋ ಒಂದು ಕ್ವಶನ್ ಕೇಳಿದಾರೆ, ಅದನ್ನು ಕೂಡ ನಾನು ಆನ್ಸರ್ ಮಾಡ್ತೀನಿ ಈ ಒಂದು ಟಾಪಿಕ್ ಆದ್ಮೇಲೆ. ಇಲ್ಲಿ ನನಗೆ ಇನ್ಸರ್ಟ್ ಅಂತ ಹೋದ್ರೆ ನೋಡಿ, ಇಲ್ಲಿ ಎಲಿಮೆಂಟ್ಸ್ ಅಂತಿದೆ. ಈ ಎಲಿಮೆಂಟ್ಸ್ ಏನಪ್ಪಾ ಅಂತಂದ್ರೆ, ನನಗೇನಾದ್ರೆ ಅಕಸ್ಮಾತ್ ಒಂದು ಶೇಪ್, ಇಲ್ಲಿ ಹೋಗ್ತೀನಿ ನೋಡಿ, ಯಾವ್ದೋ ಒಂದು ಶೇಪ್ ತಗೋಬೇಕು. ಇಲ್ಲಿ ನನಗೆ ಯಾವ ತರ ಶೇಪ್ ಬೇಕು ನಾನು ಇಲ್ಲಿ ನೋಡ್ಬೋದು. ಈ ತರ. ಓಕೆ, ಈ ತರ ಶೇಪ್ಗಳನ್ನ ನಾನು ಇಲ್ಲಿ ತಗೋಬಹುದು. ಅದ್ ಬಿಟ್ಟು ಇಲ್ಲಿ ಟೆಕ್ಸ್ಟ್ ಬಾಕ್ಸ್, ನನಗೆ ಏನಾರ ಟೆಕ್ಸ್ಟ್ ಬಾಕ್ಸ್ ಬೇಕಂದ್ರೆ ಇಲ್ಲಿ ಹೋಗ್ತೀನಿ ನೋಡಿ, ಈ ತರ ನಾನು ಟೆಕ್ಸ್ಟ್ ಬಾಕ್ಸ್ ಅನ್ನ ತಗೊಂಡು ಇಲ್ಲಿ ನಾನು ಏನ್ ಬೇಕಾದ್ರು ಇಲ್ಲಿ ಏನ್ ಬೇಕು ನಾನು ಟೈಪ್ ಮಾಡ್ಕೋಬಹುದು. ಸೇ ಡ್ಯಾಶ್ಬೋರ್ಡ್. ಇನ್ನೊಂದು ಫೈಲ್ ಓಪನ್ ಆಗ್ತಿದೆ, ಅದು ಓಪನ್ ಆಗ್ಬಿಡ್ಲಿ. ಇದು ಓಪನ್ ಆಗ್ಬಿಡ್ಲಿ. ಓಕೆ, ಇಲ್ಲಾಂದ್ರೆ ನಮ್ ಕೆಲಸ ಮಾಡಕ್ ಬಿಡಲ್ಲ. ನೋಡಿ, ಇದು ಸ್ಯಾಂಪಲ್ ಫೈಲು.
ಕಾರ್ಡ್ ವಿತ್ ಸ್ಟೇಟ್ಸ್ ಇಲ್ಲಿ ನೋಡೋಣ ಏನೇನೆಲ್ಲ ಇದೆ ಅಂತ ಆಯ್ತಾ. ನೋಡಿ ಅವರೇ ಡೇಟಾ ಕೊಟ್ಟಿರ್ತಾರೆ ಇಲ್ಲಿ. ಕಾರ್ಡ್ ವಿತ್ ಸ್ಟೇಟ್ಸ್ ಏನಿದೆ ನೋಡೋಣ, ನನಗೂ ಅಷ್ಟು ಐಡಿಯಾ ಇಲ್ಲ ಏನಿದೆ ನೋಡೋಣ. ಇಲ್ಲಿ ಲೋಡ್ ಆಗ್ತಾ ಇದೆ ಮತ್ತೆ ನೋಡಿ ಡೇಟಾ ಎಲ್ಲ ಇಲ್ಲಿದೆ. ಓಕೆನಾ. ಸೊ ಇದನ್ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಕಲಿಬಹುದು. ಎಲ್ಲಾ ವಿಜುವಲೈಸೇಷನ್ಸ್ ನೀವು ಇಲ್ಲಿ ತಗೋಬಹುದು. ಇಲ್ಲಿ ತುಂಬಾ ಟೈಮ್ ಹಿಡಿತಾ ಇದೆ. ಲೋಡ್ ಆಗ್ಲಿ ಪರವಾಗಿಲ್ಲ, ಒಂದು ಕ್ಲೋಸ್ ಮಾಡ್ತೀನಿ. ಮೋಸ್ಟ್ಲಿ ತುಂಬಾ ಡೇಟಾ ಇದೆ ಅನ್ಸುತ್ತೆ, ಅದಕ್ಕೆ ತುಂಬಾ ಟೈಮ್ ಹಿಡಿತಾ ಇದೆ. ನೋಡಿ ಸೊ ಈ ರೀತಿ ಎಲ್ಲ ನಾವು ಮಾಡ್ಬೋದು ಅಂತ ತೋರಿಸ್ತಾ ಇದೆ ಇಲ್ಲಿ. ನೋಡಿ ಈ ರೀತಿನೂ ತಗೋಬಹುದು, ಈ ರೀತಿ ತಗೋಬಹುದು. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನೋಡಿ ಫಸ್ಟ್ ಕ್ಯಾಟಗರಿ. ಓಕೆ, ಇಲ್ಲಿ ಹೋಗ್ತೀನಿ. ಇಲ್ಲೊಂದು ಏನೋ ಚೇಂಜಸ್ ಮಾಡಿದ್ದಾರೆ. ಇಲ್ಲಿ ನೋಡಿ ಸೇಲ್ಸ್ ಅಮೌಂಟ್ ತಗೊಂಡಿದ್ದಾರೆ. ಓಕೆ, ಇಲ್ಲಿ ಮಾರ್ಜಿನ್, ಇನ್ನೊಂದೇನಿದೆ ನೋಡೋಣ. ಇಲ್ಲಿ ರೆಫರೆನ್ಸ್. ಸೊ ಇಲ್ಲಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ಇದು ನೋಡ್ಕೊಂಡು ನಾವು ವರ್ಕ್ ಮಾಡಬಹುದು. ನೋಡಿ ಏನೋ ಕೊಟ್ಟಿದ್ದಾರೆ ಇಲ್ಲಿ, ಮತ್ತೆ ಇಲ್ಲೊಂದೇನೋ ಮಾಡಿದ್ದಾರೆ. ಓಕೆ, ಬೇಕಿದ್ರೆ ಈ ಫೈಲ್ನ ನಾನು ಹೆಂಗೋ ಡೌನ್ಲೋಡ್ ಮಾಡಿದ್ದೀನಿ, ನಿಮ್ಗೆ ಕೊಡ್ತೀನಿ, ನೋಡ್ಕೊಂಡು ನೋಡಿ. ಈ ತರ ಎಲ್ಲ ಮಾಡ್ಬೋದು. ಇಲ್ಲಿ ನೋಡೋಣ, ಇಲ್ಲೊಂದಿಷ್ಟೇನೋ ಆಪ್ಷನ್ಸ್ ಕೊಟ್ಟಿರ್ತಾರೆ ಇಲ್ಲಿ. ನೆಟ್ ಪ್ರೈಸ್ ಮತ್ತೆ ಟಾರ್ಗೆಟ್ಸ್, ಇದೆಲ್ಲ ಟಾರ್ಗೆಟ್ಸ್, ಸೇಲ್ಸ್ ಕಾಸ್ಟ್ ಮತ್ತೆ ಟ್ರೆಂಡಿಂಗ್ ಲೈನ್. ಇದು ಬಂದು ಮಂತ್, ಇಲ್ಲಿ ಮಂತ್ ಕೊಟ್ಟಿರ್ತಾರೆ ಮೋಸ್ಟ್ಲಿ ಆ ಲೈನ್ಗೆ. ಸೊ ಆ ಥರ ಡೇಟಾ ಇತ್ತು ಅಂದ್ರೆ ನಾವು ಈ ರೀತಿ ಮಾಡ್ಬೋದು. ಸೊ ಚೆನ್ನಾಗಿದೆ. ನೀವು ಬೇಕಾದ್ರೆ ಅಕಸ್ಮಾತ್ ಇನ್ನೂ ಅಡ್ವಾನ್ಸ್ಡ್ ಅನಾಲಿಸಿಸ್ ಮಾಡಬೇಕು ಅಂದ್ರೆ ಇದು ನೋಡ್ಬೋದು. ಬೇಕಾದ್ರೆ ನಾನು ಇದು ನೋಡಲಿ, ಇದು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ. ಈ ರಿಪೋರ್ಟ್ಸ್ ಅನ್ನ ಮಲ್ಟಿಪಲ್ ಕಾರ್ಡ್ಸ್ ಇದು ಈ ರೀತಿ ಮಾಡ್ಬೋದು. ಸೊ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನಾನು ನೋಡೋಣ, ಇದನ್ನು R&D ಮಾಡ್ತೀನಿ, ನಿಮಗೂ ಇದನ್ನು ಕೊಡ್ತೀನಿ. ಈ ಡೇಟಾ ಎಲ್ಲ ನೀವು ಯೂಸ್ ಮಾಡ್ಕೊಳ್ಳಿ ಬೇಕಿದ್ರೆ. ಇಲ್ಲಿದೆ ಡೇಟಾ. ಓಕೆ ರೈಟ್, ಇದನ್ನ ನಿಮ್ಗೆ ಕೊಡ್ತೀನಿ, ಇದನ್ನ ಯೂಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ, ನಾನು ನೋಡಿರಲಿಲ್ಲ ಇದು. ಸೊ ಇದ್ರ ಮೇಲೆ ನಾನು ಒಂಚೂರು R&D ಮಾಡಿ ನಾನು ಒಂಚೂರು ಕಲ್ತ್ಕೋತೀನಿ ನೋಡಿ. ಓಕೆ ರೈಟ್. ಓಕೆ ಓಕೆ. ಸೊ ಇಲ್ಲಿ ನಾನೇನು ಹೇಳ್ತಿದ್ದೆ ಅಂದ್ರೆ, ಈ ತರ ನಾವು ಟೆಕ್ಸ್ಟ್ ಅನ್ನ ತಗೋಬಹುದು. ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಈ ತರದೆಲ್ಲ ನಾವು ಮಾಡ್ಕೊಂಡು ನೋಡಿ. ಸೆಲೆಕ್ಟ್ ಮಾಡ್ಕೋತೀನಿ, ನನಗೆ ಬೋಲ್ಡ್ ಫಾಂಟ್ ಅನ್ನು ಚೇಂಜ್ ಮಾಡ್ಬೋದು. ಸೊ ನಾವು ವರ್ಡ್, ಪವರ್ ಪಾಯಿಂಟ್, ಎಕ್ಸೆಲ್ ಹೆಂಗ್ ಮಾಡ್ತೀವಿ ಆ ರೀತಿ ನಾನು ಇಲ್ಲಿ ಫಾಂಟ್ ಅನ್ನು ಚೇಂಜ್ ಮಾಡ್ಬೋದು. ಈ ರೀತಿ ಮಾಡ್ಬೋದು. ಓಕೆ. ಸೊ ಇದು ಒಂದು ಎಲಿಮೆಂಟ್ಸ್ ಅಂತ. ಇಲ್ಲಿ ನನ್ನ ಶೇಪ್ಸ್ ಇದೆಲ್ಲ ತಗೋಬಹುದು. ಅಕಸ್ಮಾತ್ ನಾನು ಇಮೇಜಸ್ ತಗೋಬೇಕು ಅಂತಂದ್ರೆ ನೋಡಿ, ಇಮೇಜ್ ಕೊಟ್ರೆ ನಮ್ಗೆ ಇಲ್ಲಿ ಯಾವ್ದಾದ್ರು ಇಮೇಜ್ ಇತ್ತು ಅಂದ್ರೆ ಇಮೇಜ್ ಅನ್ನು ತಗೋಬಹುದು. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಯಾವ್ದೊಂದು ಇಮೇಜ್ ಇದೆ. ಓಕೆ, ಇದನ್ನ ತಗೊಂಡು ನೋಡಿ, ಯಾವ್ದೊಂದು ಇಮೇಜ್ ತಗೊಂಡ ಇಲ್ಲಿ ಬರುತ್ತೆ ನೋಡಿ ಇಮೇಜ್. ಇದು ನಾವು ಈ ತರ ತಗೋಬಹುದು, ಇನ್ಕ್ರೀಸ್ ಮಾಡ್ಕೋಬಹುದು, ಈ ರೀತಿ ಮಾಡ್ಬೋದು. ಸರ್ ನಮ್ಗೆ ಏನಾದ್ರು ಲೋಗೋ ಇತ್ತು ಅಥವಾ ನಂಗೆ ಇನ್ನೊಂದು ಏನೋ ಬೇಕು, ನಾನು ಬೇಕಾದ್ರೆ ಆರಾಮಾಗಿ ಇಲ್ಲಿ ಹೋಗ್ಬಿಟ್ಟು ಇಮೇಜ್ ಅನ್ನು ತಗೊಂಡು ಇಲ್ಲಿ ಇಮೇಜ್ ಅನ್ನ ಹಾಕೋಬಹುದು. ಅಕಸ್ಮಾತ್ ನಾನು ಏನಾದ್ರು ಒಂದು ಡಿಸೈನ್ ಮಾಡ್ತಿರ್ತೀನಿ, ನಮ್ದು ಡ್ಯಾಶ್ ಬೋರ್ಡ್ ಡಿಸೈನಿಂಗ್. ನಾನು ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ಒಂದು ನಾಳೆ ತಗೋತೀನಿ ಈ ಟಾಪಿಕ್. ಓಕೆ, ಯಾಕಂದ್ರೆ ತುಂಬಾ ಇದೆ. ಹೆಂಗು ನಾವು ಪ್ರಾಜೆಕ್ಟ್ ಮಾಡಬೇಕು. ಪ್ರಾಜೆಕ್ಟ್ಗೆ ಈ ಫಾರ್ಮ್ಯಾಟಿಂಗ್ ಮತ್ತೆ ಡ್ಯಾಶ್ ಬೋರ್ಡ್ ಡಿಸೈನಿಂಗ್ ತುಂಬಾ ಇಂಪಾರ್ಟೆಂಟ್. ಎರಡನ್ನೂ ಒಟ್ಟಿಗೆ ತಗೋಣ, ತೊಂದರೆ ಇಲ್ಲ. ಓಕೆನಾ. ಸೊ ಈ ರೀತಿ ನಾವು ಈ ಕಂಡೀಷನ್ ಫಾರ್ಮ್ಯಾಟಿಂಗ್, ಡೇಟಾ ಮಾಡಲಿಂಗ್ ಮತ್ತೆ ಎಲಿಮೆಂಟ್ಸ್, ಏನ್ ಶೇಪ್ಸ್ ಇದೆಯಲ್ಲ, ಇಮೇಜ್ ಶೇಪ್ಸ್, ಬಟನ್ಸ್ ನೋಡಿದ್ವಿ. ಇದನ್ನ ನಾವಿಗೇಟರ್ ಬಟನ್ ಅದು ಬಿಟ್ಟು ಬೇರೆ ಬಟನ್ಸ್ ಇದೆ, ಅದೆಲ್ಲ ನಮಗೆ ಇವಾಗ ಇರೋ ಈ ಆಪ್ಷನ್ ಇದೆಲ್ಲ ಏನು ಅವಶ್ಯಕತೆ ಇಲ್ಲ ನಮಗೆ. ಅದು ಬಿಟ್ಟು ನೀವು ಇದನ್ನೆಲ್ಲ ಯೂಸ್ ಮಾಡ್ಕೋಬಹುದು. ಜೊತೆಗೆ ನಾನು ನಿಮಗೆ ಯಾವುದೋ ಒಂದು ಅಡ್ವಾನ್ಸ್ಡ್ ವಿಜುವಲೈಸೇಷನ್ಸ್ ಹೆಂಗೆ ಹಾಕೋಬೇಕು ಅಂತ ತೋರಿಸಿದೆ. ಇದೊಂದು ನೋಡಿ, ತುಂಬಾ ಚೆನ್ನಾಗಿದೆ ಇದು ಆಕ್ಚುಲಿ. ಇದು ಇಲ್ಲಿ ಹೋಗ್ಬಿಟ್ಟು ನಾವು ಈ ಡೇಟಾಗೆ ಹೋದ್ರೆ ಇಲ್ಲಿ ತುಂಬಾ ಇದೆ ಆಪ್ಷನ್ಸ್. ನಮಗೆ ಇದು ಏನಂತ ಅಷ್ಟು ಗೊತ್ತಿರಲಿಲ್ಲ. ಹೋಗ್ಬಿಟ್ಟು ಬೇಕಾದ್ರೆ ಇದನ್ನ ನೋಡ್ಬೋದು. ಟ್ರೆಂಡ್ ಲೈನ್ ಆಕ್ಸಸ್, ಇದನ್ನ ನಮ್ಮ ಡೇಟ್ ಕೊಟ್ಟು ನೋಡೋಣ ಏನ್ ಬರುತ್ತೆ ಅಂತ. ಮಂತ್ ತಗೋತೀನಿ ನೋಡಿ,
ಈ ರೀತಿ ಕೊಡ್ಬೋದು. ಕ್ವಾರ್ಟರ್ ಕೊಟ್ರೆ ತುಂಬಾ ಚೆನ್ನಾಗಿದೆ, ಯಾಕಂದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ಇದು ನೋಡಿ R&D ಮಾಡ್ತೀನಿ ಇದನ್ನ. ಕ್ವಾರ್ಟರ್ ಕೊಟ್ಟು ನೋಡಿ. ಸೊ ಇದನ್ನ ತಗೊಂಡ್ಬಿಡ್ತೀನಿ ಕ್ಯಾಟಗರಿ. ಮಂತ್ ತಗೊಂಡೋಣ. ನೋಡಿ ಇಲ್ಲಿ ಬಂತಲ್ಲ ಆ ಥರ. ಇಲ್ಲಿ ಬೇಕಾದ್ರೆ ಕಲರ್ಸ್ ಕೊಡ್ಬೋದಂತ ಅನ್ಕೊಂಡಿದೀನಿ. ಏನೋ ಇದೆ ಇಲ್ಲಿ ಟಾರ್ಗೆಟ್ ಪ್ರಾಫಿಟ್ ಕೊಟ್ಟು ನಾವು ತಗೋಕಲ್ಲ. ಓಕೆ, ಚಿಕ್ಕ ವ್ಯಾಲ್ಯೂ ಇದೆ. ರೈಟ್, ಇದನ್ನ ನಾನು ಚೆಕ್ ಮಾಡ್ತೀನಿ, ಬಟ್ ನಿಮಗೆ ಆ ಸ್ಯಾಂಪಲ್ ಫೈಲನ್ನು ಕಳಿಸ್ತೀನಿ. ಸೊ ಈ ರೀತಿ ನಮಗೆ ಇನ್ನೂ ಅನೇಕ ಅಡ್ವಾನ್ಸ್ಡ್ ವಿಜುವಲೈಸೇಷನ್ಸ್ ಪವರ್ ಬಿ ಅಲ್ಲಿ ಇದೆ. ತುಂಬಾ ಜನ ಅದನ್ನು ಎಕ್ಸ್ಪ್ಲೋರ್ ಮಾಡಿರಲ್ಲ. ದಯವಿಟ್ಟು ಅದನ್ನ ಎಕ್ಸ್ಪ್ಲೋರ್ ಮಾಡಿ. ನೀವು ಇಲ್ಲಿ ಹೋಗ್ಬಿಟ್ಟು ಆ್ಯಪ್ ಸೋರ್ಸಲ್ಲಿ ಎಷ್ಟೊಂದಿದೆ, ಆಯ್ತಾ, ಎಷ್ಟೊಂದಿದೆ. ಅದು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಈ ರೀತಿ ನಾನು ಸ್ಯಾಂಪಲ್ ಫೈಲ್ನ ಡೌನ್ಲೋಡ್ ಮಾಡಿಕೊಂಡು ಒಂದೊಂದೇ ವಿಜುವಲೈಸೇಷನ್ ಕಲ್ತ್ಕೊಂಡು ನಮ್ಗೆ ಏನಾದ್ರು ಅಕಸ್ಮಾತ್ತಾಗಿ ಏನಾದ್ರು ಅನಾಲಿಸಿಸ್ ಮಾಡ್ತಿರ್ತೀನಿ, ಅದೇ ರೀತಿಯಾದ ರಿಪೋರ್ಟ್ ಮಾಡಬೇಕು ಅಂತಂದಾಗ ಆ ಒಂದು ರಿಪೋರ್ಟ್ಸ್ ಅನ್ನ ನಮ್ಮ ಡ್ಯಾಶ್ಬೋರ್ಡ್ ಅಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಓಕೆ, ಸೊ ಒಂದು ಟಾಪಿಕ್ ಡ್ಯಾಶ್ಬೋರ್ಡ್ ಡಿಸೈನಿಂಗ್ ಅನ್ನ ನಾಳೆ ನಾನು ನಮ್ಮ ಎಂಡ್ ಟು ಎಂಡ್ ಪ್ರಾಜೆಕ್ಟ್ಸ್ ಏನಿದೆ ಅದ್ರ ಜೊತೆ ನಾನು ಮಾಡ್ತೀನಿ. ಅಕಸ್ಮಾತಾಗಿ ಏನಾದರೂ ಸ್ವಲ್ಪ ಮಿಸ್ ಆದ್ರೂ ನಾಳೆ ಕಂಪ್ಲೀಟ್ ಆಗಿ ಇನ್ನೊಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡು ನಾನು ನಿಮಗೆ ಅದನ್ನು ಮುಗಿಸ್ಕೊಡ್ತೀನಿ. ನಾಳೆ ಬೆಳಿಗ್ಗೆ ನಾನು ಟಾಟಾ ಇಂಡಸ್ಟ್ರೀಸ್ ಚಿಗಣಿಗೆ ಹೋಗ್ಬೇಕು. ಸೊ ಹಂಗಾಗಿ ನಾನು ಸ್ವಲ್ಪ ಬೇಗ ಮುಗಿಸ್ತೀನಿ. ಇನ್ನೂ ನನಗೆ ತುಂಬಾ ಕೆಲಸಗಳಿದೆ. ಅವ್ರಿಗೆ ನಾನು ನೋಟ್ಸನ್ನು ಮಾಡ್ಕೋಬೇಕು. ಬೆಳಿಗ್ಗೆ 6 ಗಂಟೆಗೆ ನಾನು ಬಿಡಬೇಕು. ಸೊ ಹಂಗಾಗಿ ಇವತ್ತು ನಾನು ಎಕ್ಸ್ಟ್ರಾ ಟಾಪಿಕ್ಸ್ ಅನ್ನ ತಗೊಳಕ್ ಆಗ್ತಿಲ್ಲ. ನಾನು ನಾಳೆ ಅಕಸ್ಮಾತಾಗಿ ಏನಾದರೂ ಕೆಲವೊಂದು ಟಾಪಿಕ್ಸ್ ಮಿಕ್ಕಿದ್ರು ಕೂಡ ನಾನು ಎಕ್ಸ್ಟ್ರಾ ಟೈಮ್ ತಗೊಂಡು ನನಗೆ ಮಾಡ್ತೀನಿ, ಮುಗಿಸ್ಕೊಡ್ತೀನಿ ನಿಮಗೆ. ಓಕೆನಾ? ರೈಟ್, ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಇವತ್ತಿಗೆ. ನಾಳೆ ಕಂಟಿನ್ಯೂ ಮಾಡೋಣ. ಬಟ್ ವಿಜೇತ್ ಏನೋ ಕೇಳ್ತಿದಾರಲ್ಲಿ, ಅದನ್ನ ಆನ್ಸರ್ ಮಾಡ್ತೀನಿ. ಇನ್ಸ್ಟೆಡ್ ಆಫ್ ಸೆಲೆಕ್ಟಿಂಗ್ ಸಮ್ ಆಫ್ ಸೇಲ್ಸ್ ಇನ್ ದ ಸ್ಟೇಟ್ ಮ್ಯಾಪ್, ಕ್ಯಾನ್ ವಿ ಚೇಂಜ್ ಕಾಲಮ್ ನೇಮ್ ಆಫ್ ದ ಮೆಜರ್ಸ್ ಟು ಅಪ್ಲೈ ಕಂಡೀಷನ್ ಫಾರ್ಮ್ಯಾಟಿಂಗ್? ಎಸ್ ವಿಜೇತ್ ಮಾಡ್ಬೋದು, ಬಟ್ ಇಲ್ಲಿ ನಾನು ತಗೊಂಡಿರುವಂತ ಕಂಡೀಷನ್ ಫಾರ್ಮ್ಯಾಟಿಂಗ್ ವ್ಯಾಲ್ಯೂ ಏನಿದೆಯಲ್ಲ ಅದು ಸೇಲ್ಸ್ ವ್ಯಾಲ್ಯೂ. ಸೊ ಹಂಗಾಗಿ ನಾನು ಸೇಲ್ಸ್ ವ್ಯಾಲ್ಯೂ ತಗೊಂಡ್ರೆ ನನಗೆ ಇಲ್ಲಿ ಕರೆಕ್ಟಾಗಿ ಫಾರ್ಮ್ಯಾಟಿಂಗ್ ಬರೋದು. ಜಸ್ಟ್ ಇಮ್ಯಾಜಿನ್, ನಾನಿಲ್ಲಿ ಇವಾಗ ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟೆಡ್ ಆಫ್ ಸಮ್ ಆಫ್ ಸೇಲ್ಸ್ ತೆಗೆದ್ಬಿಡ್ತೀನಿ. ಇದ್ರೊಳಗೆ ನಾನು ಪ್ರಾಫಿಟ್ ಕೊಡ್ತೀನಿ ಅಂತ ಇಟ್ಕೊಳ್ಳೋಣ. ಓಕೆ, ನೋಡಿ ಇಲ್ಲಿ ಆಕ್ಚುಲಿ ನನಗೆ ಕರೆಕ್ಟ್ ಮೀನಿಂಗೇ ಬರಲ್ಲ. ಯಾಕಂದ್ರೆ ನೋಡಿ ಇಲ್ಲಿ ಹೋದ್ರೆ ನನಗೆ ಇಲ್ಲಿ 76,000 ಇದೆ ನೋಡಿ. ಅಂದ್ರೆ ಅಲ್ಲಿರೋ ಏನ್ ವ್ಯಾಲ್ಯೂ ಇದೆ ಅದ್ರ ತಕ್ಕನಾಗ, ಅಂದ್ರೆ ಇವಾಗ ಇಲ್ಲಿ ಏನ್ ಸೈಜ್ ಬರ್ತಿದೆಯಲ್ಲ ಆ ವ್ಯಾಲ್ಯೂ ತಕ್ಕನಾಗ ಬರುತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ಗೊತ್ತಾ, ನಮ್ಗೆ ಏನ್ ವ್ಯಾಲ್ಯೂಸ್ ನಾವು ತಗೊಂಡಿರ್ತೀವಿ ಅದ್ರ ಪ್ರಕಾರ ಬಂದ್ಬಿಡುತ್ತೆ. ಬಟ್ ನಾನು ಇಲ್ಲಿ ತಗೊಂಡಿರೋ ವ್ಯಾಲ್ಯೂಸ್ ಕಂಡೀಷನ್ ಫಾರ್ಮ್ಯಾಟಿಂಗ್ ಸೇಲ್ಸ್ ಅಂತ ತಗೊಂಡಿದ್ದೀನಿ. ಓಕೆ, ಸೊ ಆದಷ್ಟು ನಾವು ಯಾವ ಒಂದು ಕಾಲಮ್ ಅನ್ನ ತಗೊಂಡು ಕಂಡೀಷನ್ ಫಾರ್ಮ್ಯಾಟಿಂಗ್ ಕ್ರಿಯೇಟ್ ಮಾಡಿರ್ತೀವಿ ಆ ಕಾಲಮ್ ತಗೊಂಡ್ರೆ ಒಳ್ಳೇದು. ಬಟ್ ಸ್ಟಿಲ್ ಇದು ವರ್ಕ್ ಆಗುತ್ತೆ. ಆಯ್ತಾ? ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಸಮ್ ಆಫ್ ಸೇಲ್ಸ್ ಇದೆಯಲ್ಲ, ನಾನೇನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರಾಫಿಟ್ ಅನ್ನು ಕೊಡ್ತೀನಿ. ಓಕೆ, ನೋಡಿ ಇಲ್ಲಿ ಪ್ರಾಫಿಟ್ ಬಂತು. ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 22,000 ನಾನು 7.9 ಅಂತ ಬಂತು. ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ನಾರ್ತ್ ನೋಡಿ -7.49K ಅಂತ ಬಂತು. ಬ್ಲೂ ಕಲರ್ ಇದೆ. ನಮ್ಗೆ ಆಕ್ಚುಲಿ ಬಂದು ಇದು ಮ್ಯಾಚ್ ಆಗ್ತಿಲ್ಲ ನೋಡಿ. ಇಲ್ಲೆಲ್ಲ ಕ್ಲಿಕ್ ಮಾಡ್ತೀನಿ ನೋಡಿ, ಇದು ಗ್ರೀನ್ ಕಲರ್ ಬಂತು 33K. 76.38 ನೋಡಿ, ಎಲ್ಲ ಮೈನಸ್ ಅಲ್ಲಿ ಇದೆ ನೋಡಿ. 10K ಇದು ಬಂದು ನನಗೆ ರೆಡ್ ಕಲರ್ ಆಗ್ಬೇಕು, ಅದು ಬ್ಲೂ ಕಲರ್ ಬರ್ತಿದೆ. ಸೊ ಇದು ಮ್ಯಾಚ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನಾನು ತಗೊಂಡಿರೋಂಥದ್ದು ಸೇಲ್ಸ್ ಮೇಲೆ ಆಗುವಂತ ಕಂಡೀಷನ್ ಫಾರ್ಮ್ಯಾಟಿಂಗ್. ಬಟ್ ಇಲ್ಲಿ ನಾನು ಪ್ರಾಫಿಟ್ ಅಂತ ತಗೊಂಡ್ರೆ ಕರೆಕ್ಟಾಗಿ ಬರಲ್ಲ. ಇಲ್ಲಿ ನೋಡಿ ಬ್ಲೂ ಕಲರ್ ಬರ್ತಿದೆ. ನನಗೆ ಇಲ್ಲಿ ಏನ್ ಬರಬೇಕು, ಅಕಸ್ಮಾತ್ ಆಗಿ 25,000 ಅಂತ ಮೇಲಿದ್ರೆ ಬ್ಲೂ ಕಲರ್ ಬರಬೇಕು. ಬಟ್ ಇಲ್ಲಿ ನಾನು ಪ್ರಾಫಿಟ್ ಅಂತ ತಗೊಂಡು ಇದು ಸೇಲ್ಸ್ ಮೇಲೆ ಇದು ಕಲರ್ ಚೇಂಜ್ ಆಗಬೇಕು ಅಂದ್ರೆ ಎಸ್ ದಿಸ್ ಇಸ್ ರೈಟ್. ಓಕೆ, ಸೊ ಆ ರೀತಿ ನಾನು
ಮಾಡ್ಬೋದು. ಓಕೆ ವಿಜಿತ್. Okay, Darshan. Yesterday I downloaded and used Sunburst chart in Power BI for a report. It was successful, sir. Very good, Darshan. Good. ಮಾಡಿ ದಯವಿಟ್ಟು ಎಕ್ಸ್ಪೆರಿಮೆಂಟ್ ಮಾಡಿ, ನನಗಿಂತ ಹೆಚ್ಚಾಗಿ ಕಲೀರಿ, ಇನ್ನೂ ಹೆಚ್ಚಿನ ನಾಲೆಜನ್ನು ಪಡ್ಕೊಳ್ಳಿ, ಸಾಧ್ಯವಾದ್ರೆ ನನಗೂ ಕಲಿಸಿ, ನನಗೆ ತುಂಬ ಖುಷಿ. ಆಯಿತಾ? ನನಗೆ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ನಾನು ನಿಮ್ಗೆ ಕಲಿಸ್ತಾ ಇದ್ದೇನೆ ಅಷ್ಟೇ ಹೊರತು ನಾನೇನು ದೊಡ್ಡ ದೇವರಲ್ಲ ಅಥವಾ ನಾನೇನು ದೊಡ್ಡ ಪಂಡಿತ ಅಲ್ಲ ಎಲ್ಲ ವಿಷಯ ಗೊತ್ತಿರಬೇಕು ಅಂತ. ಆಯಿತಾ? ಎಲ್ಲರೂ ಸ್ಟೂಡೆಂಟ್ಸ್ ಇಲ್ಲಿ. ಎಷ್ಟಾಗತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿ, ಎಷ್ಟಾಗತ್ತೆ ಅಷ್ಟು ಕಲ್ತ್ಕೊಳ್ಳಿ. ತುಂಬ ಒಳ್ಳೇದು ಆ್ಯಕ್ಚುಲಿ. ನಾಲೆಡ್ಜ್ ಶೇರಿಂಗ್ ನಿಮ್ಗೆ ಏನಾದ್ರು ಕಲ್ತಿದ್ರೆ ಅಕಸ್ಮಾತಿಗೆ ಇನ್ನೂ ಬೇರೆಯವ್ರಿಗೆ ಯಾರು ನಿಮ್ಮ ಆಫೀಸಲ್ಲಿ ಅಥವಾ ನಿಮ್ಮ ಯಾರ್ದಾರಾಗಲಿ, ನಿಮ್ಮ ಕಲೀಗ್ಸ್ ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರಾಗಲಿ ಕಲಿಸೋ ಅಂತ ಒಂದು ಚಾನ್ಸ್ ಸಿಕ್ತಾಗ ದಯವಿಟ್ಟು ಕಲಿಸಿ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್, ಕಮ್ಯುನಿಕೇಶನ್ ಲೆವೆಲ್ ತುಂಬ ಇಂಪ್ರೂವ್ ಆಗುತ್ತೆ. ಓಕೆನಾ? ರೈಟ್. ಕ್ವಿಕ್ ಆಗಿ ಏನಾದ್ರು ಹೇಳೋದಿದ್ರೆ, ನನ್ನ ಕ್ವಶನ್ಸ್ ಇದ್ರೆ ಕೇಳಿ, ಯಾಕಂದರೆ ನನಗೆ ಇನ್ನೂ ತುಂಬ ಕೆಲಸ ಇದೆ. ನಾನು ನಾಳೆ ಬೆಳಿಗ್ಗೆ 6 ಗಂಟೆ ಹೊತ್ತಿಗೆ ಒಂದಷ್ಟು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೋಬೇಕು. ಸೊ ಏನಾದರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಅವ್ರಿಗೆ ಹೇಳೋದಿದ್ರೆ ಏನಾದ್ರು ಹೇಳ್ಬೋದು. ಮೈಕ್ ಆಪ್ಷನ್ ನೀವು ಇವತ್ತೇನು ಆನ್ ಮಾಡೋಕ್ಕೆ ಹೋಗಲ್ಲ, ಬಟ್ ನಾಳೆ ಬೇಕಾದ್ರೆ ನಾನು ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ನಿಮ್ಮ ಜೊತೆ. ಯಾಕಂದರೆ ನಾಡಿದ್ದು ನನಗೇನು ಅಷ್ಟೊಂದು ಕೆಲಸ ಇರಲ್ಲ. ಸೊ ನಾಳೆ ನೈಟ್ ಬೇಕಾದ್ರೆ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಇನ್ನೊಂದು 2 ಮಿನಿಟ್ಸ್ ಟೈಮ್ ಕೊಡ್ತೀನಿ. ಓಕೆ, ಬೇಗ ಏನಾದ್ರು ಹೇಳೋದಿದ್ರೆ ಹೇಳಿ, ಅಥವಾ ಏನಾದ್ರು ಕೇಳೋದಿದ್ರೆ ಕೇಳಿ. ಇಲ್ಲಾಂದರೆ ಇವತ್ತಿನ ಮೀಟಿಂಗ್ ಕ್ಲೋಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ರಕ್ಷಿತ್. ಸ್ವಲ್ಪ ಫಾಸ್ಟ್ ಇತ್ತು ಇವತ್ತು, ನನಗೆ ಅನಿಸ್ತಿದೆ ಸ್ವಲ್ಪ ಫಾಸ್ಟ್ ಇದೆ, ನನಗೆ ಗೊತ್ತು, ಬಟ್ ಸ್ಟಿಲ್ ಐ ಕಾಂಟ್ ಹೆಲ್ಪ್. ಓಕೆನಾ? ಡೋಂಟ್ ವರಿ, ನಾನು ನಿಮಗೆ ಏನು ಪ್ರಾಮಿಸ್ ಮಾಡಿದ್ದೆ ನೆಕ್ಸ್ಟ್ ಮಂತು ಖಂಡಿತ ನಿಧಾನಕ್ಕೆ ಮಾಡೋಣ. ಅವಾಗ ನಾನು ಯಾವುದೇ ರಶ್ ಇಲ್ದಿರ ಇನ್ನೂ ಒಂದು 4 ದಿನ ಎಕ್ಸ್ಟ್ರಾ ತೊಗೊಂಡ್ರು ಪರವಾಗಿಲ್ಲ, ನಿಧಾನಕ್ಕೆ ಮುಗಿಸ್ಕೊಳ್ಳೋಣ. ಓಕೆನಾ? ರೈಟ್ ಪೀಪಲ್, ನಾನು ಇವಾಗ ಮೀಟಿಂಗ್ ಕ್ಲೋಸ್ ಮಾಡ್ತೀನಿ. ಏನೇ ಡೌಟ್ಸ್ ಇದ್ರೂ ಎಲ್ಲ ನಾಳೆ ನಾನು ತೊಗೋತೀನಿ. ಓಕೆ, ಎಲ್ರಿಗೂ ಶುಭರಾತ್ರಿ, ಗುಡ್ ನೈಟ್. ನಾಳೆ ಸಿಗ್ತೀನಿ. ಬಾಯ್.